ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಇವತ್ತಿನ ಲೆಕ್ಚರ್ ನಾವು ಡಿಸ್ಕಸ್ ಮಾಡೋಣ ನಿಮ್ಮ ಸೆಕೆಂಡ್ PUC ಫಿಸಿಕ್ಸು ಮಾಡೆಲ್ ಪೇಪರ್ 2024 ನ್ಯೂಮರಿಕಲ್ಸ್. ಸೊ ನ್ಯೂಮರಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮಲ್ಲಿ ಮಕ್ಕಳಿಗೆ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಸೆಕ್ಷನ್ ಅಂದರೆ ನ್ಯೂಮರಿಕಲ್ಸೇ. ಸೊ ಬಟ್ ಡು ನಾಟ್ ವರಿ ಮಕ್ಕಳೇ. ಸೊ ಯು ವಿಲ್ ಡೂ ನಿಮ್ಮ ನ್ಯೂಮರಿಕಲ್ಸ್ ನೀವು 10 ಔಟ್ ಆಫ್ 10 ಈಸಿಯಾಗಿ ತೊಗೊತೀರಾ. ಸೊ ಲಾಸ್ಟ್ ಇಯರ್ ಕೂಡ ನ್ಯೂಮರಿಕಲ್ಸ್ ಅನ್ನು ಮಾಡೋಕ್ಕಂದ್ರೆ ಸೊ ಎಲ್ಲ ಚಾಪ್ಟರ್ ನ್ಯೂಮರಿಕಲ್ಸ್ ಮಾಡಿದೆ. ಲಾಸ್ಟ್ ಇಯರ್ ಮಕ್ಕಳು ತುಂಬ ಚೆನ್ನಾಗಿ ನ್ಯೂಮರಿಕಲ್ಸಲ್ಲಿ ಪರ್ಫಾರ್ಮ್ ಮಾಡಿದ್ರು. ಈ ವರ್ಷ ನೀವು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಅಫ್ಕೋರ್ಸ್ ಈ ವರ್ಷದಿಂದ ಸ್ವಲ್ಪ ಈ ಹಾರ್ಟ್ಸ್ ಅಂತ ಏನೋ ಇಂಟ್ರೊಡ್ಯೂಸ್ ಮಾಡಿದೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದ್ಬಿಟ್ಟು. ಒಂದು ಕ್ವಶನ್ ಮಾತ್ರ ಡೈರೆಕ್ಟ್ ಇರಬೇಕು, ಬೇರೆ 3 ನ್ಯೂಮರಿಕಲ್ಸು ಬಂದು ಹಾರ್ಟ್ಸ್ ಅಂತ ಇರಬೇಕು ಅಂತ ಇದೆ. ನೋಡೋಣ ಮಾಡೆಲ್ ಪೇಪರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ವಿಲ್ ಸಿ ಯಾವ ರೀತಿ ಹಾರ್ಟ್ಸ್ ಕೊಟ್ಟಿದ್ದಾರೆ, ರಿಯಲಾಗಿ ಹಾರ್ಟ್ಸ್ ಇದೆಯಾ, ನೀವು ಎಷ್ಟು ಥಿಂಕ್ ಮಾಡಬೇಕು ಆನ್ಸರ್ ಮಾಡೋಕ್ಕೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ನಾಟ್ ಓನ್ಲಿ ದಿಸ್, ಸೊ ಪ್ರತಿ ವರ್ಷನೂ ಅಷ್ಟೇ ಮಕ್ಕಳಿಗೆ ನ್ಯೂಮರಿಕಲ್ಸು ಈಸಿ ಮಾಡಬೇಕು. ಅದು ನಾನು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್. ಸೊ ಲಾಸ್ಟ್ ಇಯರ್ ಕೂಡ ಚಾಪ್ಟರ್ ವೈಸು ನ್ಯೂಮರಿಕಲ್ಸ್ಗೆ ಒನ್ ಶಾಟಲ್ಲಿ ಮಾಡಿ ಎಲ್ಲ ನ್ಯೂಮರಿಕಲ್ಸ್ ತೊಗೊಂಡು ಥಿಯರಿನೂ ಟೀಚ್ ಮಾಡಿ, ನ್ಯೂಮರಿಕಲ್ಸ್ ಟೀಚ್ ಮಾಡಿ ವಿಡಿಯೋಸ್ ಒನ್ ಶಾಟಲ್ಲಿ ಮಾಡಿದೆ. ಅದೇ ರೀತಿ ಈ ವರ್ಷನೂ ಮಾಡ್ತೀನಿ. ಆ್ಯಂಡ್ ನೀವು ತಲೆ ಕೆಡ್ಸ್ಕೊಬೇಡಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಸ್ವಲ್ಪ ಥಿಯರಿ ಮಾಡಿ ಮಾಡೋಣ ಅಂತ. ಇಲ್ಲ ಸರ್ ನೀವು ನ್ಯೂಮರಿಕಲ್ಸ್ ಫಸ್ಟ್ ಮಾಡಿ, ಫಸ್ಟ್ ನ್ಯೂಮರಿಕಲ್ಸ್ ಇಂಪಾರ್ಟೆಂಟು, ನಮ್ಮ ಪ್ರಿಪರೇಟರಿ ಎಕ್ಸಾಮ್ ಬರುತ್ತೆ, ಇನ್ನೂ ಎಷ್ಟೊಂದು ಎಕ್ಸಾಮ್ಸ್ ಬರ್ತಾ ಇರುತ್ತೆ, ನ್ಯೂಮರಿಕಲ್ಸ್ ಫಸ್ಟ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ನ್ಯೂಮರಿಕಲ್ಸೇ ಮಾಡ್ತೀನಿ. ಸೊ ಈ ವರ್ಷ ಹಾರ್ಟ್ಸ್ ಅಂತ ಬಂದಿರೋದ್ರಿಂದ ಏನು ಮಾಡೋಕ್ಕಂದ್ರೆ ಐ ಹ್ಯಾವ್ ಟು ಥಿಂಕ್. ಪ್ರತಿ ಇಯರ್ ಏನಾಗ್ತದೆ ಅಂದರೆ ವಿ ಹ್ಯಾವ್ ಟು ಡೈರೆಕ್ಟ್ಲಿ ಗೆಟ್ ಪ್ರತಿ ಇಯರ್ ಡೈರೆಕ್ಟಾಗಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ತೊಗೊಂಡು ಅದೇ ಟೈಪ್ ಜಾಸ್ತಿ ಮಾಡ್ತಾ ಇದೆ. ಬಟ್ ಹಾರ್ಟ್ಸ್ ಅಂತ ಅವ್ರು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕ್ವಶನ್ಸ್ ನಾನು ಮೇ ಬಿ CBSE ಬುಕ್ಸಲ್ಲಿ ರೆಫರ್ ಮಾಡಿ ಕೆಲವೊಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ತೊಗೊಂಡು ನೀವು ಯೋಚನೆ ಮಾಡೋ ಅಂಥ ಕ್ವಶನ್ಸ್ ತೊಗೊಂಡು ನಾನು ವೀಡಿಯೋಸ್ನ ಮಾಡ್ತೀನಿ. ನೀವು ತಲೆ ಕೆಡ್ಸ್ಕೊಬೇಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್. ಫಿಸಿಕ್ಸಲ್ಲಿ ನ್ಯೂಮರಿಕಲ್ಸಲ್ಲಿ 10 ಔಟ್ ಆಫ್ 10 100% ನಿಮ್ಗೆ ಬರುತ್ತೆ. ಓಕೆನಾ? ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಬಂದು ಇದು ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸ್ ಇಂದ ಬರುತ್ತೆ. ಫಸ್ಟ್ ಕ್ವಶನ್ ಅವ್ರು ಹೇಳ್ತಾ ಇದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ ಫಸ್ಟ್ ಕ್ವಶನ್ ಈಸಿ ಮತ್ತು ಡೈರೆಕ್ಟ್ ಇರಬೇಕು ಅಂದ್ಬಿಟ್ಟು. ಇದೇ ರೀತಿ ಕ್ವಶನ್ಸ್ ತುಂಬ ಸತಿ ಬರ್ತಾ ಇದೆ ಮಕ್ಕಳೇ. ಇಲ್ಲಿ ಟ್ರಯಾಂಗಲ್ ಕೇಳಿದ್ದಾರೆ, ಕೆಲವೊಂದ್ಸರಿ ಆ ರೆಕ್ಟ್ಯಾಂಗಲ್ ಸ್ಕ್ವೇರ್ ಕೇಳ್ತಾರೆ, ರೆಕ್ಟ್ಯಾಂಗಲ್ ಕೇಳ್ತಾರೆ, ಆ ಥರ ಏನೋ ಒಂದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ನಂತರ 2 ಪಾಯಿಂಟ್ ಚಾರ್ಜಸ್ ಈಚ್ ಆಫ್ 2 ಮೈಕ್ರೋಕೂಲಮ್ಸ್ ಆರ್ ಪ್ಲೇಸ್ಡ್ ಅಟ್ 2 ಕಾರ್ನರ್ಸ್ A and B. ಒಂದು ಈಕ್ವಲ್ ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ಲಿ 2 ಕಾರ್ನರ್ ಎ ಮತ್ತು ಬಿ ಅನ್ನೋ ಪ್ಲೇಸಸಲ್ಲಿ 2 ಮೈಕ್ರೋಕೂಲಮ್ ಚಾರ್ಜ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಸೈಡ್ ಡೈಮೆನ್ಷನ್ ಒಂದು 0.2 ಮೀಟರ್ಸ್ ಇದೆ. ಫೈನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ. ಸೊ ನಾವು ಮ್ಯಾಗ್ನಿಟ್ಯೂಡ್ ಫೈನ್ ಮಾಡಬೇಕು, ಡೈರೆಕ್ಷನು. ಯೂಶಲಿ PUC ಡೈರೆಕ್ಷನ್ ಕೇಳ್ತಾ ಇರಲಿಲ್ಲ, ಬಟ್ ಈ ಸರಿ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡನ್ನೂ ಫೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಲೆಟ್ಸ್ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಬೇಕು ಮಕ್ಕಳು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮಲ್ಲಿ ಏನಿದೆ ಇಲ್ಲಿ, ಸೊ ವಿ ಹ್ಯಾವ್ ಒನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಚಾರ್ಜಸ್ ಎಲ್ಲಿದೆ? ಚಾರ್ಜಸ್ ಬಂದು A and B 2 ಪಾಯಿಂಟ್ಸ್ ತಗೋಣ. ಇಲ್ಲಿ ABC ಅಂತ ನೀವು ಹೇಗೆ ಬೇಕಾದ್ರೂ ನೇಮ್ ಮಾಡ್ಬೋದು, ಅದೇನು ಮ್ಯಾಟರ್ ಆಗೋದಿಲ್ಲ. 2 ಚಾರ್ಜಸ್ ಇದೆ. ಸೊ ಲೆಟ್ಸ್ ಚೆಕ್. ಇಲ್ಲೊಂದು ಚಾರ್ಜ್ ಇದೆ. ಈ ಚಾರ್ಜ್ ಬಂದು 2 ಮೈಕ್ರೋಕೂಲಮ್ಸು. ನಂತರ ಈ ಚಾರ್ಜ್ ಬಂದು ಇಲ್ಲೂ ಕೂಡ 2 ಮೈಕ್ರೋಕೂಲಮ್ಸ್ ಇದೆ. ನಂತರ ಏನು ಹೇಳ್ತಾ ಇದ್ದಾರೆ ಅವರು, ಸೈಡ್ಸ್ ಎಲ್ಲ ಸೈಡ್ ಡೈಮೆನ್ಷನ್ಸ್ ಬಂದುಬಿಟ್ಟು 0.2 ಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೈಡ್ ಡೈಮೆನ್ಷನ್ಸ್ ಎಲ್ಲ ಬಂದು 0.2 ಮೀಟರ್ಸ್ ಮತ್ತು 0.2 ಮೀಟರ್ಸ್, 0.2 ಮೀಟರ್ಸ್. ಅವ್ರು ಏನು ಹೇಳ್ತಾ ಇದ್ದಾರೆ, ವಾಟ್ ಈಸ್ ದ ಫೈನ್ ದ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಸಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಅರ್ಥ ಆದರೆ ನಾನು ಇನ್ನೂ ಬೇರೆ ಕ್ವಶನ್ ಸಾಲ್ವ್ ಮಾಡ್ತೀನಿ ಮತ್ತೆ ಇಂಡಿವಿಜುವಲ್ ಚಾಪ್ಟರ್ ತೊಗೊಂಡು. ಸೊ ಇದು ಐ ಆಮ್ ಜಸ್ಟ್ ಡೂಯಿಂಗ್ ದ ಮಾಡೆಲ್ ಪೇಪರ್ಸ್. ಇದೇ ರೀತಿ ಕ್ವಶನ್ ಬೇಕಾದರೆ ಅವರು ಒಂದು ಸ್ಕ್ವೇರ್ ಕೊಟ್ಬಿಟ್ಟು 3 ಕಡೆ ಚಾರ್ಜ್ ಕೊಟ್ಟು ಈಗೇನು ಮಾಡೋದು, ಅವರು ಫೈನ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ 1 ಪಾಯಿಂಟ್ ಅಂತ ಕೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡು ಕೇಳ್ಬೋದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲು ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. ಇಲ್ಲ ಅಲ್ಲಿ ಕೇಳೋ ಬದಲು ಇಂಟರ್ಸೆಕ್ಷನಲ್ಲಿ ಫೈನ್ ಮಾಡಿ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಇಲ್ಲ ಯಾವುದೋ ಒಂದು ಡಯಾಗ್ನಲ್ ಮಾಡಿ ಅಂತ ಕೇಳ್ಬೋದು. ಎಲ್ಲಿ ಬೇಕಾದರೂ ಕೇಳ್ಬೋದು. ಕಾನ್ಸೆಪ್ಟ್ ಇಷ್ಟ. ಇದನ್ನ ಅರ್ಥ ಮಾಡ್ಕೊಂಡು ಈ ಥರ ಸಮ್ಸಲ್ಲಿ ನೀವು ಆರಾಮ ಮಾಡ್ಬೋದು. ಓಕೆ, ಫಸ್ಟ್ ಈಗ ಏನು ವೈ. ಸೊ ವೆರಿ ಸಿಂಪಲ್ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ಸೊ ಈಗೇನಾಗುತ್ತೆ ಬೇಸಿಕಲಿ, ಸೊ ಡ್ಯೂ ಟು ದಿಸ್ ಚಾರ್ಜ್ ನೀವು ಯಾವತ್ತೇ ಆಗಲಿ ಒಂದು ಪಾಸಿಟಿವ್ ಚಾರ್ಜ್ನ ಅಸ್ಯೂಮ್ ಮಾಡಿ. ಯೂನಿಟ್ ಪಾಸಿಟಿವ್ ಚಾರ್ಜ್, ಅಲ್ಲೊಂದು ಪ್ಲಸ್ ಚಾರ್ಜ್ ಇದೆ ಅಂತ ತೊಗೊಳ್ಳಿ. ಇಲ್ಲ ಸರ್ ನಾನು ನೆಗೆಟಿವ್ ಚಾರ್ಜ್ ತೊಗೊಂಡಿನಿ, ನೆಗೆಟಿವ್ ಚಾರ್ಜ್ ತೊಗೊಂಡ್ರು ಆನ್ಸರ್ ಅದೇ ಬರುತ್ತೆ, ಡೈರೆಕ್ಷನ್ ಆಪೋಸಿಟ್ ಬರುತ್ತೆ, ಅಷ್ಟೇನಿಲ್ಲ. ಅಸ್ಯೂಮ್ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಸೊ ಇದು ಪ್ಲಸ್ ಅಲ್ವಾ, ಇದು ಪ್ಲಸ್, 2 ಪ್ಲಸ್ಟೇ. ಈ ಪ್ಲಸ್ಸು ರಿಪಲ್ಷನ್ ಆಗುತ್ತೆ. ಸೊ ಇದ್ರ ಫೀಲ್ಡ್ ಬಂದು ನೋಡಿ ಈ ಥರ ಅಲಾಂಗ್ ದಿಸ್ ಡೈರೆಕ್ಷನ್. ಸೊ ಇದು ಹೇಗಿರುತ್ತೆ, ಇದನ್ನು ಪುಷ್ ಮಾಡುತ್ತೆ ಈ ಥರ. ಪುಷು ಮತ್ತು ಪುಲ್ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಲೈನ್ ಹಾಕೋದೇ ಕಷ್ಟ ಆಗಿಬಿಡ ನಾವು. ಓಕೆ,
ನಂತರ ಬಿ ಇದೆಯಲ್ವಾ, ಸೊ ಬಿ ಇಂದ ಇದು ಪ್ಲಸ್, ಇಲ್ಲಿ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ನ ಸ್ಮಾಲ್ ಚಾರ್ಜ್ನ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಇದನ್ನು ಪುಷ್ ಮಾಡುತ್ತೆ, ಇದು ಪಾಸಿಟಿವ್, ಸೊ ಪುಷ್ ಮಾಡುತ್ತೆ. ಸೊ ದಿಸ್ ಲೈನ್ ವಿಲ್ ಕಮ್ ಲೈಕ್ ದಿಸ್. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಅಟ್ ಪಾಯಿಂಟ್ ಸಿ ಈಸ್ ಇನ್ ದಿಸ್ ಡೈರೆಕ್ಷನ್, ಇ ಎ ಅಂತ ತಗೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಪಾಯಿಂಟ್ ಬಿ ಇಸ್ ಇನ್ ದಿಸ್ ಡೈರೆಕ್ಷನ್, ಇ ಬಿ ಅಂತ. ನಾವು ಎರಡು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿ, ಸಿಂಪಲ್ ಮಕ್ಕಳೇ. ಸೊ ನೀವು ಇ ಎ ಮತ್ತು ಇ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ ದಿಸ್ ಕೇಸ್, ಈ ಕೇಸಲ್ಲಿ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬಂದು, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ, ಸೊ ಯು ಕ್ಯಾನ್ ಸೇ ಎಲೆಕ್ಟ್ರಿಕ್ ಫೀಲ್ಡ್ ದ ಇ ಎ ಯಾವುದಾದ್ರೂ ಆಗಲಿ, ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡ್ರೆ ಸಾಕು. ಇ ಅಂತ ತೊಗೊಂಡ್ರೆ ಕೆ ಕ್ಯೂ ಅಂದರೆ 1/4πε0 ಇರುತ್ತೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇದು ಫಾರ್ಮುಲಾ. ಆರ್ ಅಂದರೆ ಡಿಸ್ಟೆನ್ಸ್ ಅಟ್ ವಿಚ್ ಯುವರ್ ಫೈಂಡಿಂಗ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡಿಂದ ಯಾವ ಪಾಯಿಂಟಲ್ಲಿ ನೀವು ಸೋರ್ಸ್ ಚಾರ್ಜಿಂದ ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡ್ತಾ ಇದೆ ಅಂದ್ಬಿಟ್ಟು ದಿಸ್ ಆರ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ನಿಮ್ಗೆ 0.2 ಇದೆ ಇಲ್ಲಿ. ಇನ್ ದಿಸ್ ಕೇಸ್ ನೋಡಿ, ರೇಡಿಯಸ್ಸು ಸೇಮ್ ಇದೆ. ರೇಡಿಯಸ್ ಅಂದರೆ ಡಿಸ್ಟೆನ್ಸು 0.2, ಇಲ್ಲಿಂದ ಇಲ್ಲಿಗೆ 0.2 ಮೀಟರ್ ಸೇಮ್ ಇದೆ, ಎರಡಕ್ಕೂ ಸೇಮ್ ಇದೆ. ಅದರಿಂದ ಇ ಎ ಮತ್ತು ಇ ಬಿ ಅನ್ನೋದು ಎರಡು ಈಕ್ವಲ್ ಇರುತ್ತೆ. ಇನ್ ದಿಸ್ ಕೇಸ್ ಇ ಎ ವಿಲ್ ಬಿ ಆಬ್ವಿಯಸ್ಲಿ ಈಕ್ವಲ್ ಟು ಇ ಬಿ. ಇ ಎ ಮತ್ತು ಇ ಬಿ ಎರಡು ಈಕ್ವಲ್ ಇರುತ್ತೆ. ಏನಕ್ಕೆ ಎರಡು ಈಕ್ವಲ್ ಇರುತ್ತೆ? ಅಂದರೆ ಅದ್ರದ್ದು ಡಿಸ್ಟೆನ್ಸು ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ +2 ಎಕ್ಸಾಮಲ್ಲಿ ಬೇಕಾದರೆ ಇಲ್ಲಿ +2 ಇರ್ಬೋದು, +3 ಇರ್ಬೋದು, ಆಗ ಎರಡು ಡಿಫ್ರೆಂಟ್ ಆಗಿರುತ್ತೆ. ಇ ಎ ಮತ್ತು ಇ ಬಿ ಈಕ್ವಲ್ ಟು ಇ ಅಂತಲೇ ಬೇಕಾದ್ರೆ ಬರ್ಕೊಬೋದು, ಅಲ್ಲಿ ಮೂರು ಈಕ್ವಲ್ ಇರುತ್ತೆ. ಈಗ ಫಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕೆ ನೀವು ಹೇಗೆ ಫೈಂಡ್ ಮಾಡೋಕ್ಕೆ, ಈಗ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫಸ್ಟು ಮ್ಯಾಗ್ನಿಟ್ಯೂಡ್ ಹೆಂಗೆ ಫೈಂಡ್ ಮಾಡಬೇಕು? ಯಾವುದೇ ಎರಡು ವೆಕ್ಟರ್ಸು ನಿಮ್ಗೆ ಆಲ್ರೆಡಿ ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರ್ತೀರಾ, ಆದರೆ ಮರ್ತೋಗಿರ್ತೀನಿ ಸಹ ಅಂತ ಹೇಳ್ತೀರಾ, ಪರವಾಗಿಲ್ಲ. ಸೊ ಇಲ್ಲಿ ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ ಎರಡು ವೆಕ್ಟರ್ ಇರುತ್ತಲ್ವಾ, ಎರಡು ವೆಕ್ಟರ್ದ ರಿಸಲ್ಟೆಂಟ್ ಫೈಂಡ್ ಮಾಡ್ಬೇಕಂತ ಹೇಳಿದ್ರೆ ಯಾವತ್ತೇ ಆಗಲಿ ಯು ಹ್ಯಾವ್ ಟು, ಇದು ರಿಸಲ್ಟೆಂಟ್ ಎಲ್ಲ ಗೊತ್ತಿಲ್ಲ ನಿಮ್ಗೆ ಆಲ್ರೆಡಿ, ರಿಸಲ್ಟೆಂಟ್ ಆ್ಯಕ್ಚುಲಿ. ಸೊ ಎರಡು ವೆಕ್ಟರ್ದು. ಸೊ ಹೌ ಯು ಗೋಯಿಂಗ್ ಟು ಫೈಂಡ್ ರಿಸಲ್ಟೆಂಟ್ ಆಫ್ ದಿಸ್? ಆರ್ ಈಸ್ ಈಕ್ವಲ್ ಟು ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು ಆಲ್ರೆಡಿ, a² + b² + 2ab cos θ. ಈ ಫಾರ್ಮುಲಾ 100% ತಿಳ್ಕೊಳ್ಳಿ. ಎಂತಕ್ಕೆಂದರೆ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. a² + b² + 2ab cos θ. ಇದು ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಲೇಬೇಕು. ಎರಡು ಫೋರ್ಸಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಇದ್ದರೆ ಈ ಥರ ಫೈಂಡ್ ಮಾಡೋದು. ಅರ್ಥ ಇದೆ ಕ್ಲಿಯರ್ ಆಗಿ? ಈ ಫಾರ್ಮುಲಾ ನೀವು ಆಲ್ರೆಡಿ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ನೆಟ್ ಮಾಡ್ಕೊಳ್ಳಿ. ಈ ಚಾಪ್ಟರ್ ನ್ಯೂಮರಿಕಲ್ಸ್ಗೆ ಇದು ಬೇಕು ಫಾರ್ಮುಲಾ ಇದೆ. a² + b² + 2ab cos θ. ಈಗ ಇದು ಎರಡರ ಮಧ್ಯೆ ನಿಮ್ಗೆ ಆ್ಯಂಗಲ್ ಬೇಕು. ನನಗೆ ಇ ಎ ಮತ್ತು ಇ ಬಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಅದಾದ್ಮೇಲೆ ಎರಡರ ಮಧ್ಯೆ ಆ್ಯಂಗಲ್ ಬೇಕು. ಇದು ಈಕ್ವಲ್ ಟ್ರಯಾಂಗಲ್ ಆಗಿರೋದು ಎಲ್ಲ ಕಡೆ 60 ಡಿಗ್ರೀಸ್ ಇರುತ್ತೆ, ಇಲ್ಲೂ 60 ಡಿಗ್ರೀಸ್ ಇರುತ್ತೆ. ಸೊ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಇದು ಕೂಡ 60 ಡಿಗ್ರೀಸ್ ಇದೆ, ಎಲ್ಲ ಕಡೆ 60 ಡಿಗ್ರಿ ಇರುತ್ತೆ. ಸೊ ನಮಗೆ ಆ್ಯಂಗಲ್ ಗೊತ್ತಿದೆ ಇಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಇಂಡಿವಿಜುವಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಬೇಕು. ಅದು ಎರಡು ಈಕ್ವಲ್ ಇರೋದ್ರಿಂದ ನಾವು ಒಂದು ಫೈಂಡ್ ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ನಾನು ಈ ಫಾರ್ಮುಲಾ ಎರೇಸ್ ಮಾಡ್ತೀನಿ. ಆ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಸೊ ಈಗ ನಾವೇನು ಮಾಡೋಣ, ಈಗ ಲೆಟ್ಸ್ ಫೈಂಡ್ ಇಂಡಿವಿಜುವಲಿ ಯಾವ್ದಾದ್ರು ಒಂದು ಫೈಂಡ್ ಮಾಡಿದ್ರೆ ಸಾಕು. ಇ ಅಂದರೆ ಏನು? k³/r². ಕೆ ಒಂದು 9 × 10⁻⁹. ಕ್ಯೂ ಎಷ್ಟಿದೆ? ಚಾರ್ಜ್ ಯಾವುದಾದ್ರು ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಐಮ್ ಫೈಂಡಿಂಗ್ ಇ ಎ 2 ಮೈಕ್ರೋಕೂಲಮ್ಸ್ ಅಂತ ತಗೋಣ. 2 × 10⁻⁻6 kq/r². ಡಿಸ್ಟೆನ್ಸ್ ಬಂದು 0.2 ಅಂತಿದೆ, ನಾನು 2 × 10⁻⁻1 ಅಂತ ತೊಗೊತೀನಿ. 0.2 ಅಂದರೆ 2/10 ಅಂತ, 2 × ಅದರದ್ದು ಸ್ಕ್ವೇರ್ ತೊಗೋಣ ಈಗ ನಂತರ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಸೊ ವಾಟ್ ಈಸ್ ದ ಇ ಎ ವಿಲ್ ಬಿ? ಸೊ ಇ ಎ ವಿಲ್ ಬಿ ಈಕ್ವಲ್ ಟು 2 2s are 4 ಆಗುತ್ತೆ ಇಲ್ಲಿ. ಸೊ 9 × 10⁻9, 2 × 10⁻⁻6 ಇರುತ್ತೆ. ಇಲ್ಲಿ 2 2s are 4, ಇಲ್ಲಿ 10⁻⁻2 ಇರುತ್ತೆ. ಸೊ ಈಗ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ನಿಮಗೆ 2 ಹೋಗುತ್ತೆ, 9/2 ಉಳಿಯುತ್ತೆ. ಇನ್ನೆಲ್ಲ ಪವರ್ಸ್ ಇದೆ. ಸೊ ನಿಮಗೆ 9/2 × 10⁻9 ಇದೆ. 10 - 2 ಮೇಲೆ ಹೋದಾಗ ಪ್ಲಸ್ ಆಗುತ್ತೆ. 10⁻9 ಇದು ಮೇಲೆ ಹೋದರೆ 10⁻2 ಆಗುತ್ತೆ. 10⁻9 10⁻2 ಪವರ್ಸ್ನ ಆ್ಯಡ್ ಮಾಡಬೇಕು. 9 + 2 11 ಆಗುತ್ತೆ. 11 - 6 ಅಂತ ಹೇಳಿದ್ರೆ 5 ಆಗುತ್ತೆ. ಸೊ 9/2 × 10⁻5 ಈ ಥರ ನೆನಪಬೇಕು. 9/2 ಅಂದರೆ 4.5. ಸೊ 4.5 × 10⁻5 N/Coulomb. ದಟ್ ಈಸ್ ದ ಯೂನಿಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇ ಎ ಮತ್ತು ಇ ಬಿ ಎರಡು ಈಕ್ವಲ್ ಇರುತ್ತೆ. ಇ ಎ ಮತ್ತು ಇ ಬಿ ಬೋತ್ ಆರ್ ಈಕ್ವಲ್. ಈವನ್ ಇ ಬಿ ಆಲ್ಸೋ ಈಕ್ವಲ್ ಟು, even EB also will be, EB is equal to EA which is equal to EA. Therefore ಮೂರು ಈಕ್ವಲ್ ಇದೆ, ಅದನ್ನ ತಲೆ ಕೆಡಿಸ್ಕೊಂಬೇಡಿ. ಇದು all are equal, already written here itself. So 4.5 × 10⁻5 ನ್ಯೂಟನ್ಸ್. ನಾವೇನು ಮಾಡೋಕ್ಕೆ ಈಗ ಇಂಡಿವಿಜುವಲ್ ಎರಡರೂ ಸಿಕ್ತು. ಇ ಎ ಇ ಬಿ ಎರಡು ಈಕ್ವಲ್ ಇದೆ. ರಿಸಲ್ಟೆಂಟ್ ಹೆಂಗೆ ಫೈಂಡ್ ಮಾಡೋದು ನಾವೀಗ? ಸೊ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಹೇಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್? ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಟ್ಟು ನೋಡಿ, ಎರಡು ಈ ಥರ ಇದೆಯಲ್ವಾ. ಈಗ ಯಾವುದೋ ನಮ್ಮ ಹತ್ರ ಬ್ಲಾಕ್ ಇದೆ. ವಿ ಹ್ಯಾವ್ ಎ ಬ್ಲಾಕ್ ನಾವು.
ಈ ಬ್ಲಾಕ್ನ ನಾನೇನು ಮಾಡ್ತೀನಿ, ಈ ಕಡೆ ಈಕ್ವಲ್ ಆಗಿ ಫುಲ್ ಮಾಡ್ತೀನಿ, ಈ ಕಡೆ ಈಕ್ವಲ್ ಆಗಿ ಫುಲ್ ಮಾಡ್ತೀನಿ. ಆಗ ಏನಾಗುತ್ತೆ, ಬ್ಲಾಕ್ ಇದು ಸ್ಟ್ರೇಟಾಗಿ ಹೋಗುತ್ತೆ. ಸೊ ಆಬ್ವಿಯಸ್ಲಿ ನಾನು ಹೇಳಬಲ್ಲೆ, ಎರಡು ಫೀಲ್ಡ್ ಈ ಥರ ಇರೋದ್ರಿಂದ ರಿಸಲ್ಟೆಂಟ್ ಬಂದು ಸೆಂಟ್ರಲ್ ಈ ಥರ ಇರುತ್ತೆ. ಇದು ರಿಸಲ್ಟೆಂಟ್ ಇರೋದು, ಅರ್ಥ ಆಯ್ತಾ? ಸೊ ಈಗ ಅದು ರಿಸಲ್ಟೆಂಟ್ ಬಂತ ಕ್ಲಿಯರ್ ಆಗಿ. ಸೊ ವಾಟ್ ಇಸ್ ದ ಆಂಗಲ್? ಓಕೆ, ನಾ ಐ ಕ್ಯಾನ್ ಗೆಸ್ ಡೈರೆಕ್ಷನ್ ಇಟ್ ಸೆಲ್ಫ್. ಈಗ ಡೈರೆಕ್ಷನ್ ಕೇಳ್ತಾ ಇದ್ದಾರೆ ಯಾವುದು ಅಂತ. ಫಸ್ಟ್ ಆಫ್ ಆಲ್ ಬೇಕಾದ್ರೆ ನೀವೇನಾದ್ರು ಒಂದು ಯು ಕ್ಯಾನ್ ಮೇಕ್ ಎ ಆಕ್ಸಿಸ್ ಆಲ್ಸೋ ಹಿಯರ್. ಈ ಥರ ಆಕ್ಸಿಸ್ ಮಾಡಿಕೊಂಡು ಇದು ಎಕ್ಸ್ ಆಕ್ಸಿಸ್ ಅಂತ ತೊಗೊಂಡು ಇದು ಅಲಾಂಗ್ ದ ವೈ ಆಕ್ಸಿಸ್ ಇದೆ ಅಷ್ಟು ಶೋ ಇನ್ ದ ಡಯಾಗ್ರಾಮ್ ಅಂತ ಕೂಡ ಡೈರೆಕ್ಷನ್ ಹೇಳ್ಬೋದು. ಇಲ್ಲ ಬೆಸ್ಟ್ ಅಂತೆಲ್ಲ ಆ್ಯಂಗಲ್ ಫೈಂಡ್ ಮಾಡಬೇಕು. ಈ ಆ್ಯಂಗಲ್ ಎಷ್ಟಿದೆ ವಿತ್ ರೆಸ್ಪೆಕ್ಟ್ ಟು ಈ ಆ್ಯಂಗಲ್ ಎಷ್ಟಿದೆ, ದಟ್ಸ್ ಅ ಡೈರೆಕ್ಷನ್. ನಿಮಗೆ ಫಸ್ಟ್ ಪಿ ಯು ಸಿಲಿ ನೆನಪಿರ್ಬೋದು ಮೇ ಬಿ. ಇಫ್ ಯು ರಿಮೆಂಬರ್ ಇನ್ ಯುವರ್ ಫಸ್ಟ್ ಪಿ ಯು ಸಿ, ನಿಮ್ಗೆ ನೆನಪಿದೆಯೋ ಇಲ್ವೋ, ಈ ಥರ ಒಂದು ಕಾನ್ಸೆಪ್ಟ್ ಇತ್ತು, ಇದೆ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸ್ ಅಂತ. ತುಂಬ ಇಂಪಾರ್ಟೆಂಟ್ ಇದು. ನಾನು ಈ ಚಾಪ್ಟರ್ ಹೇಳ್ಕೊಡ್ತೀನಿ, ಮತ್ತೆ ಬೇರೆ ಕಡೆ ನ್ಯೂಮೆರಿಕಲ್ಸ್ ಮಾಡೋಕೆ ಹೇಳೋದಿಲ್ಲ ನಾನು, ಆಯಿತಾ? ಸೊ ಈ ಥರ ಇರುತ್ತೆ, ನಿಮ್ಗೆ ಗೊತ್ತಿರೋ ಈ ಥರ. ಸೊ ಇದೊಂದು ಇದು ಫಾರ್ ಎಕ್ಸಾಂಪಲ್ E1 ಇದು E2 ಅಂತ ತೊಗೊಂಡ್ರೆ, ಇದು ನಾವು ಆ್ಯಂಗಲ್ ಬಿಟ್ವೀನ್ ನಮ್ಮ ಟೀಟಾ ಅಂತ ತೊಗೊಂಡು ಫೈ ಅಂತ ತೊಗೊಂಡ್ರೆ, ನಿಮ್ಗೆ ನೆನಪಿರೋ ಹಂಗೆ ಒಂದು ಫಾರ್ಮುಲಾ ಇದೆ N5. ಸೊ ದಟ್ ಈಸ್ ಇದು E2 ಅಂತ ಹೇಳಿದ್ರೆ ಇದು E2 ಸೈನ್ ಟೀಟಾ ಆಗಿರುತ್ತೆ, ಇದು E2 ಸೈನ್ ಟೀಟಾ ಆಗಿರುತ್ತೆ. ಐ ಆಮ್ ಟೀಚಿಂಗ್ ಡಿರೈವೇಷನ್ಸ್, ಬೇಕಾಗಿಲ್ಲ. ಸೊ ನೆನ್ಪಿಟ್ಕೊಳ್ಳಿ ಅಷ್ಟೇ, E2 ಸೈನ್ ಟೀಟಾ. ಇದೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ. E1 ಪ್ಲಸ್ E2 ಕಾಸ್ ಟೀಟಾ ಅಂತ ಒಂದು ಫಾರ್ಮುಲಾ ಇದೆ. ಇದೊಂದು ಫಾರ್ಮುಲಾ ಇದೆ, ಏನು ನೀವು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರ್ತೀರಿ ಡೈರೆಕ್ಷನ್, ನೀವು tan phi ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಆಬ್ವಿಯಸ್ಲಿ ಐ ಕ್ಯಾನ್ ಸೇ ಫೈ ಈಸ್ ಕೂಡ 30 ಡಿಗ್ರೀಸ್. ಎಂತಕ್ಕಂದ್ರೆ ಎರಡು ಈಕ್ವಲ್ ಇದೆಯಲ್ವಾ, ಎರಡು ಕಡೆ ಈಕ್ವಲ್ ಇರಬೇಕಾದ್ರೆ ಸೆಂಟ್ರಲ್ ಇದೆ ಲೈನ್. ಆ್ಯಕ್ಚುಲಿ ಒಂದು ಕಡೆ ಕಡಿಮೆ ಒಂದು ಕಡೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಲೈನ್ ಶಿಫ್ಟ್ ಆಗುತ್ತೆ. ನೀವು ಯೋಚನೆ ಮಾಡಿ, ಎರಡು ಕಡೆ ಈಕ್ವಲ್ ಪುಲ್ ಮಾಡಿದ್ರೆ ಅದು ಸೆಂಟ್ರ್ ಸ್ಟ್ರೇಟ್ ಹೋಗ್ತಾ ಇರುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆದರೆ ಯಾವ ಕಡೆ ಜಾಸ್ತಿ ಇದೆ ಆ ಕಡೆ ಶಿಫ್ಟ್ ಆಗುತ್ತೆ ಅದು. ಡೋಂಟ್ ವರಿ. ಸೊ ಇದು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಈಗ ಎನಿವೆ ಕಮ್ ಟು ರಿಸಲ್ಟೆಂಟ್. ವಾಟ್ ಇಸ್ ರಿಸಲ್ಟೆಂಟ್ ಫಾರ್ಮುಲಾ ವಿಲ್ ಬಿ ER is equal to, ಸೊ ಡೈರೆಕ್ಟ್ಲಿ ಫೈನ್ ಮಾಡಿ ರೂಟ್ ಆಫ್, ಬೇಸಿಕಲಿ ಎಲ್ಲ ಈನೇ ಇದೆ, EA ಮತ್ತು EB ಎರಡು ಈನೇ. ವೆಲ್ ರೈಟ್ E² ಪ್ಲಸ್ 2 ಅಗೇನ್ E ಇಂಟು E ಬರುತ್ತೆ. ಕಾಸ್ ಬಂದು 60 ಡಿಗ್ರೀಸ್. ಕಾಸ್ 60 ವ್ಯಾಲ್ಯೂ ಏನು, ಐ ಎರೇಸ್ ದಿಸ್, ನಾಟ್ ರಿಕ್ವೈರ್ಡ್. ಸೊ ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದೆ. ಇದು ಕಾಸ್ 60 ಅಂದರೆ ಹಾಫ್ ಇರುತ್ತೆ. ಸೊ ಈ ಕಾಸ್ 60 ಮತ್ತು 2, ಕಾಸ್ 60 ಬಂದು ಹಾಫ್ ಮತ್ತು 2 ಕ್ಯಾನ್ಸಲ್ ಆಗುತ್ತೆ. E² ಬಂದು ER is equal to ರೂಟ್ 3E. ಸೊ ರೂಟ್ 3E ಬರುತ್ತೆ. ಸೊ E² ಬರುತ್ತೆ. 3E² ರೂಟ್ ಬಂದು ರೂಟ್ 3 ಇಂಟು E. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ CET ಎಲ್ಲಾನು ನೆನ್ಪಿಟ್ಕೊಳ್ಳಿ, ಯಾವತ್ತೇ ಯಾವುದೇ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಬಂದ್ರೂ ರಿಸಲ್ಟೆಂಟ್ ಡ್ಯೂ ಟು ಎನಿ ಅದರ್ 2 ಸೈಡ್ಸ್, ಯಾವುದೇ 2 ಸೈಡ್ಸ್ ತಗೊಂಡು ಇನ್ನೊಂದು ಕಾರ್ನರ್ಗೆ ನೀವು ಇಫ್ ಯು ಫೈಂಡಿಂಗ್ ಬೇಸಿಕಲಿ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ ಬಿ ಆಲ್ವೇಸ್ ರೂಟ್ 3 times ಆಫ್ E. ಆರ್ ಯು ಫೈಂಡಿಂಗ್ ಸಮ್ ಕೂಲಮ್ಸ್ ಫೋರ್ಸ್, ಇಟ್ ಇಸ್ ರೂಟ್ 3 times ಆಫ್ E. ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ರೂಟ್ 3 ಟೈಮ್ ಇದು ತುಂಬ ಸೇವ್ ಮಾಡ್ತಾರೆ CET ಎಕ್ಸಾಮಲ್ಲಿ. CETಯಲ್ಲಿ ಮೇನ್ಲಿ ಒಂದು ಕ್ವಶನ್ ಯಾವತ್ತೇ 60 minutes ಸಾಲ್ವ್ ಮಾಡಬೇಕು, 60 seconds ಸಾಲ್ವ್ ಮಾಡಬೇಕು. ಸೊ ಅದರಿಂದ ಹೇಳ್ತೀನಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನೆನ್ಪಿಟ್ಕೊಬೇಕು. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸ್ಕ್ವೇರ್ ಬಂತ ತೊಗೊಂಡ್ರೆ, ಸೊ ಇಲ್ಲಿ ಏನಾಗುತ್ತೆ ಬೇಸಿಕಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ 2, ಇಲ್ಲಿ ಎರಡು ಚಾರ್ಜ್ ಇದ್ದು, ಇಲ್ಲಿ ಇಫ್ ಯು ವಾಂಟ್ ಟು ಫೈಂಡ್ ಇಟ್ ವಿಲ್ ಬಿ ಆಲ್ವೇಸ್ ರೂಟ್ 2E. ಸೊ ಸ್ಕ್ವೇರಲ್ಲಿ ರೂಟ್ 2E ಬರುತ್ತೆ, ಅಲ್ಲಿ ರೂಟ್ 3 ಬರುತ್ತೆ. ಅಫ್ಕೋರ್ಸ್ ಇಲ್ಲಿ ಒಂದು ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಅದು ಆ್ಯಡ್ ಆಗುತ್ತೆ ಮತ್ತೆ ರೂಟ್ 3 ಪ್ಲಸ್ ವಾಟ್ ಎವರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಇಫ್ ಐ ಟೇಕ್ E1 ದಟ್ ವಿಲ್ ಗೆಟ್ ಆ್ಯಡೆಡ್ ಅಪ್ ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್ ಕೂಡ ರೂಟ್ 2R, ಇದು ಡಿಸ್ಟೆನ್ಸ್ R ಇದೆ, ರೂಟ್ 2R ಇರುತ್ತೆ. ಸೊ ಈ ಥರ ಐ ಟೀಚ್ ಯು ಮಕ್ಳು, ಡೋಂಟ್ ವರಿ. ನಾನು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನ್ಯೂಮರಿಕಲ್ಸ್ ಇವೆಲ್ಲ ಈ ಥರ ಕ್ವಶನ್ಸ್ ತೊಗೊಂಡು ನಾನು ಟೀಚ್ ಮಾಡ್ತೀನಿ, ಡಿಫ್ರೆಂಟ್ ತೊಗೊತೀನಿ. ಓಕೆನಾ? ಎನಿವೆ ಇದು ನೆನ್ಪಿಟ್ಕೊಳ್ಳಿ, ER is equal to ರೂಟ್ 3 ಇರುತ್ತಾ. ಅದಾದಮೇಲೆ ವಾಟ್ ಈಸ್ E ವ್ಯಾಲ್ಯೂ ವಿ ಗಾಟ್ 4.5. ಸೊ ರಿಸಲ್ಟೆಂಟ್ ಏನಾಗುತ್ತೆ ಈಗ ಬೇಸಿಕಲಿ ರೂಟ್ 3 times ರೂಟ್ 3 ಇಂಟು 4.5, ರೂಟ್ 3 times ಆಫ್ 4.5 ಇಂಟು 10⁵ ನ್ಯೂಟನ್ ಪರ್ ಕೂಲಮ್. ಇಲ್ಲ ನೀವು ಇನ್ನು ಬೇರೆ ಥರ ಬರೀಬೇಕಂದ್ರೆ 10⁻³ ಬೇಕಂತೇಳಿದ್ರೆ 450 ಬರುತ್ತೆ. ಸೊ 450 ರೂಟ್ 3 ಇಂಟು 10⁵ ನ್ಯೂಟನ್ ಪರ್ ಕೂಲಮ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ನನಗೆ ರಿಸಲ್ಟೆಂಟ್ ಬಂತು. ತುಂಬ ಮಕ್ಳು ಏನು ಮಾಡ್ತೀರಾ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ, ಅದು ರಾಂಗ್. ಯು ಹ್ಯಾವ್ ಟು ಫೈಂಡ್ ದ ಡೈರೆಕ್ಷನ್. ನಾನು ಹೇಳ್ದಂಗೆ ಯು ಕ್ಯಾನ್ ಡ್ರಾ ಒನ್ ಆಕ್ಸಿಸ್ ಹಿಯರ್. ನೀವು ಹೇಳ್ಬೋಯ್ತಾರ ಎಕ್ಸ್ ಆಕ್ಸಿಸ್ ಈ ಥರ ಇದೆ, ಇದೊಂದು ಎಕ್ಸ್ ಆಕ್ಸಿಸ್ ಅಂತ ತೊಗೋಣ, ಇದೊಂದು ವೈ ಆಕ್ಸಿಸ್ ತೊಗೋಣ. ಸೊ ದ ಫೋರ್ಸಸ್ ಅಲಾಂಗ್ ದ ವೈ ಆಕ್ಸಿಸ್ ಅಂತ ಹೇಳ್ಬೋದು ಅಟ್ ಪಾಯಿಂಟ್ಸ್ ಆಸ್ ಶೋನ್ ದ ಡಯಾಗ್ರಾಮ್. ನೀವು ಡಯಾಗ್ರಾಮ್ ಬರೆದಿದ್ರೆ, ಬಟ್ ಆಲ್ವೇಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೆಟರು. ಸೊ ವಾಟ್ ಇಸ್ ದ ಫಾರ್ಮುಲಾ ನೋ ಫಾರ್ ದಿಸ್? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಸೊ ಡೈರೆಕ್ಷನ್ ಇಸ್ ಗಿವನ್ ಬೈ ಇಟ್. ತುಂಬ ಜನ ಡೈರೆಕ್ಷನ್ ಫೈಂಡ್ ಮಾಡೋದಿಲ್ಲ. ಡೈರೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ,
ಡೈರೆಕ್ಷನ್ ಇಸ್ ಗಿವನ್ ಬೈ ಫಾರ್ಮುಲಾ ಏನು? ಸೊ tan phi is equal to, ಇಲ್ಲಿ E1 E2 ಅಂತೇನಿಲ್ಲ, ಎಲ್ಲ ಈನೇ ಇದೆ. ಐ ಮೀನ್ EA EB ಅಂತೇನೇ ಇಲ್ಲ. ಸೊ ಯು ಕ್ಯಾನ್ ಸೇ ಇಟ್ ಇಸ್ E sin theta ಡಿವೈಡೆಡ್ ಬೈ, ಸೊ E1 ಪ್ಲಸ್ E2 ಅಂತ ಇರುತ್ತೆ, E ಪ್ಲಸ್ E cos theta ಬರುತ್ತೆ. ಇಲ್ಲಿ E1 E2 EA EB ಎಲ್ಲ ಸೇಮ್ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಒಂದು ಆಪ್ಷನ್ನು ಈ ಫೈ ಕ್ಯಾಲ್ಕುಲೇಟ್ ಮಾಡೋಕ್ಕಲ್ವಾ, ಇಲ್ಲಿ 60 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. 60 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು E sin 60, ಇನ್ನೊಂದು ಏನಂದರೆ ಈ ವ್ಯಾಲ್ಯೂ ಇದೆ ಅಲ್ವಾ, ಏನು ಬಂದು ನಮಗಲ್ಲಿ 9/2 4.5, ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಅದೆಲ್ಲ ಮಾಡಲೇಬೇಡಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಈ ಕಾಮನ್ ಅಲ್ವಾ, ನನಗೆ ಈ ಕಾಮನ್ ತೊಗೊಂಡ್ರೆ ನಾನು ನಿಮ್ಗೆ ಸಿಂಪ್ಲಿಫಿಕೇಶನ್ ತೋರಿಸ್ತೀನಿ. ಈಗ ಇಲ್ಲಿ ಈ ಕಾಮನ್ ತೊಗೊಂಡ್ರೆ ಸೈನ್ ಟೀಟಾ, ಇಲ್ಲಿ ಈ ಕಾಮನ್ ತೊಗೊಂಡ್ರೆ 1 ಪ್ಲಸ್ ನನಗೆ ಕಾಸ್ ಟೀಟಾ ಅಂತ ಬರುತ್ತೆ. ಸೊ ಈ ಮತ್ತು ಈ ಕ್ಯಾನ್ಸಲ್ ಆಗುತ್ತೆ. ಹ್ಯಾವ್ ನಾವು ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ, ಸೈನ್ ಟೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ 2 ಟೀಟಾ, ಕಾಸ್ ಟೀಟಾ ಅಂತ ಬರುತ್ತೆ. ಇನ್ನು ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಫಾರ್ ದಿಸ್ 5. ಅದು ಇನ್ನೂ ಬೇಡ ಅಂತ ಹೇಳಿದ್ರೆ ನಾನು ಮ್ಯಾಥ್ಸ್ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ಇಲ್ಲಿ ಸಿನ್ಸ್ ನಾನು ಮ್ಯಾಥ್ಸ್ ಟೀಚರ್ ಆಗೋದ್ರಿಂದ ಮ್ಯಾಥ್ಸ್ ಇಸ್ ಆಲ್ಸೋ ಐ ಟೀಚ್. ಸೊ ನಾನು ಹೇಳ್ದೆ, ನಿಮ್ಗೆ ಗೊತ್ತಿರೋಂಗೆ 1 ಪ್ಲಸ್ ಕಾಸ್ ಟೀಟಾ ನಾನು ಹೇಳಿದೆ ನಿಮಗೆ, ಎಷ್ಟೊಂದು ಲೆಕ್ಚರ್ಸ್ ಹೇಳ್ತಾ ಇರ್ತೀನಿ. 1 ಪ್ಲಸ್ ಕಾಸ್ 2 ಟೀಟಾ, 1 ಪ್ಲಸ್ 1 ಮೈನಸ್ ಕಾಸ್ 2 ಟೀಟಾ ಇದೆ. ಕಾಸ್ 2 ಟೀಟಾ ಫಾರ್ಮುಲಾ ತುಂಬ 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 ಇಂಪಾರ್ಟೆಂಟು. ಎಂತಕ್ಕೆ ಅಂದರೆ ಅದು ಇಂಟಿಗ್ರೇಷನಲ್ಲಿ ಯೂಸ್ ಮಾಡ್ತೀವಿ ನಾವು, ತುಂಬ ಇಂಟಿಗ್ರೇಷನ್, ಕ್ಯಾಲ್ಕುಲಸ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ, ಆಯಿತಾ. ಸೊ ನೀವು ಇನ್ನೂ ಬೇಕಂದ್ರೆ ಕ್ಲಿಯರ್ ಆಗಿ, ಸೊ ಒಂದು ವೇಳೆ ಇಫ್ ಯು ಸಬ್ಸ್ಟಿಟ್ಯೂಟ್, ಇಫ್ ಯು ಟೇಕ್ ಇಟ್ ಆಸ್ ಸೈನ್ 60 ತೊಗೊಂಡ್ರೆ ಸೈನ್ ಟೀಟಾ ಫಾರ್ಮುಲಾ ಏನಿದೆ, ಹಾಫ್ ಆ್ಯಂಗಲ್ ಕನ್ವರ್ಟ್ ಮಾಡ್ಕೊಬೋದು ನಾವು. ಫಾರ್ಮುಲಾ ಬಂದು ಸೈನ್ ಟೀಟಾ ಬಂದುಬಿಟ್ಟು 2 ಸೈನ್, ಇಟ್ಸ್ ನಾಟ್ ರಿಕ್ವೈರ್ಡ್ ಇದೆ, ನೀವು ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಬರೀಬೋದು. ಬಟ್ ದಿಸ್ ಈಸ್ ಮೋರ್ ಈಸಿ, ನಿಮ್ಗೆ ಯಾವ್ದು ಈಸಿ ಅನ್ಸೆ ಅದು ಮಾಡಿ. 1 ಪ್ಲಸ್ ಕಾಸ್ ಟೀಟಾ ಬಂದು ನಿಮ್ಗೆ ಗೊತ್ತಿರೋಂಗೆ ಆನ್ಸರ್ ಬಂದು 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2. 1 ಪ್ಲಸ್ ಕಾಸ್ 2 ಟೀಟಾ ಇಸ್ 2 ಕಾಸ್ ಸ್ಕ್ವೇರ್ ಟೀಟಾ, 1 ಮೈನಸ್ ಕಾಸ್ 2 ಟೀಟಾ ಇಸ್ 2 ಸೈನ್ ಸ್ಕ್ವೇರ್ ಟೀಟಾ. ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಇದು ಗೊತ್ತಿರಲೇಬೇಕು. 1 ಪ್ಲಸ್ ಕಾಸ್ 2 ಟೀಟಾ, 1 ಮೈನಸ್ ಕಾಸ್ 2 ಟೀಟಾ, ಎಲ್ಲ ಹಾಫ್ ಆ್ಯಂಗಲ್ ಫಾರ್ಮ್ಸ್ ಗೊತ್ತಿರಬೇಕು. ಸೈನ್ 2 ಟೀಟಾ, ಕಾಸ್ 2 ಟೀಟಾ, ಟ್ಯಾನ್ 2 ಟೀಟಾ. ಸ್ಪೆಷಲಿ ಕಾಸ್ 2 ಟೀಟಾಗೆ ಹೇಗೆ ಕಾಸ್ನ ಸೈನ್ ಸ್ಕ್ವೇರ್ ಕನ್ವರ್ಟ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಇಂಟಿಗ್ರೇಷನ್ಸಲ್ಲಿ. ಓಕೆ, ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಟೀಟಾ ಬೈ ಕಾಸ್ ಟೀಟಾ, ದಟ್ ಈಸ್ ಟ್ಯಾನ್ ಟೀಟಾ ಬೈ 2. ವಾಟ್ ಈಸ್ ಮೈ ಟೀಟಾ ನಾವು? ಇಟ್ 60 ಡಿಗ್ರೀಸ್. ಸೊ ಟ್ಯಾನ್ ಟೀಟಾ ಬೈ 2 ಬರುತ್ತೆ ಈಕ್ವಲ್ ಟು ಟ್ಯಾನ್ 5. ಸೊ ಆಬ್ವಿಯಸ್ಲಿ ನಿಮ್ಗೇನು ಬರುತ್ತೆ? ಸೊ ಯು ವಿಲ್ ಗೆಟ್ ಲೈಕ್ ಟೀಟಾ ಬೈ 2, ದಟ್ ಈಸ್ 60 ಡಿಗ್ರೀಸ್ ಇದೆ, ವಿಲ್ ಗೆಟ್ ಟ್ಯಾನ್ 30. ಸೊ ಆನ್ಸರ್ ಇಸ್ ಬೇಸಿಕಲಿ 30. ಇಷ್ಟೊಂದು ಮಾಡೋದು ಬೇಕಾಗಿಲ್ಲ. ಆಬ್ವಿಯಸ್ಲಿ ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದರೆ ಅಲ್ಲೇ ಹೇಳ್ಬೋದು 30 ಡಿಗ್ರೀಸ್ ಅಂದ್ಬಿಟ್ಟು. ಬಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಂದು ವೇಳೆ ಡಿಫ್ರೆಂಟ್ ಇದ್ದರೆ, ಒಂದು ವೇಳೆ ಇಲ್ಲಿ E1 E2 ಅಂದರೆ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ದರೆ, ಆಗ ನೀವು ಈ ಫಾರ್ಮುಲಾ ಪ್ರಾಪರಾಗಿ ಯೂಸ್ ಮಾಡಿ, ಆಗ ಕ್ಯಾನ್ಸಲ್ ಮಾಡೋಕ್ಕೆ ಆಗೋದಿಲ್ಲ, ಆಗ ನಾವು ಕಾಮನ್ ತೊಗೊಳಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ಈಕ್ವಲ್ ಆಗಿದ್ದರೆ, 2 ವೆಕ್ಟರ್ಸ್ ಈಕ್ವಲ್ ಆಗಿದ್ದರೆ ಅದ್ರ ರಿಸಲ್ಟ್ ಎಂಟು ಸೆಂಟ್ರಲ್ ಹೋಗುತ್ತೆ. ಇದು ನಮ್ಗೆ ಗೊತ್ತಿರೋದು ಆಲ್ರೆಡಿ. ಈಗ 90 ಡಿಗ್ರೀಸ್ ಇದೆ ಏನಾಗುತ್ತೆ, 45 ಡಿಗ್ರೀಸಲ್ಲಿ ಹೋಗುತ್ತೆ. 60 ಡಿಗ್ರೀಸ್ ಇದೆ 30 ಡಿಗ್ರೀಸಲ್ಲಿ ಹೋಗುತ್ತೆ. ಇಲ್ಲ ಮೇ ಬಿ 20 ಡಿಗ್ರೀಸ್ ಇತ್ತು ಅಂದರೆ 10 ಡಿಗ್ರೀಸಲ್ಲಿ ಹೋಗುತ್ತೆ. ಯಾವತ್ತೇ ಆಗಲಿ ಆಫಲ್ಲಿ ಹೋಗುತ್ತೆ, ಯಾವತ್ತೇ ಆಗಲಿ ಆಫ್, ಬಿಕಾಸ್ tan phi is equal to tan theta by 2, therefore phi is equal to always theta by 2. ಇದೊಂಥರ ಪ್ರೂಫ್ ಇದ್ದಂಗೆ, ಇದು ಡೈರೆಕ್ಷನ್. ನಂಗೆ ಇಷ್ಟೊಂದು ಮಾಡ್ಬೇಕಂತ ಗೊತ್ತು. ಇದೆಲ್ಲ ಐ ಡೋಂಟ್ ಥಿಂಕ್ ಸೊ ರಿಕ್ವೈರ್ಡ್ PUC ಬೋರ್ಡೆಲ್ಲ ಆಲ್ಮೋಸ್ಟು. ಡೈರೆಕ್ಟ್ಲಿ ನೀವು 30 ಡಿಗ್ರಿ ಬರೆದು ನಡೆಯುತ್ತೆ ಮೋಸ್ಟ್ಲಿ, ಬಟ್ ದಿಸ್ ಹೌ ಯು ಟು ಫೈಂಡ್ ಆ್ಯಕ್ಚುಲ್ ಡೈರೆಕ್ಷನ್. ಅರ್ಥ ಇದೆ ಕ್ಲಿಯರ್ ಆಗಿ? ಇಷ್ಟು ಸಿಂಪಲ್ ಮಕ್ಕಳೇ, ನಾನು ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಸೊ ಯಾವುದೇ ಕ್ವಶನ್ ತೊಗೊಂಡ್ರು ಐ ಗೋ ಇನ್ ಡೆಪ್ತ್ ಆ್ಯಂಡ್ ಟೆಲ್ ಯು. ಅದರಿಂದ ಸ್ವಲ್ಪ ಲೆಂತಿ ಅನ್ಸ್ಬೋದು ನಿಮಗೆ. ಓಕೆ, ಆ್ಯಂಡ್ ನಂತರ ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಯಾವುದೇ ಒಂದು ಕ್ವಶನ್ ಕೊಟ್ಟಾಗ ಅದನ್ನು ಎಕ್ಸಾಕ್ಟ್ಲಿ ಯಾವುದೇ ಕ್ಯಾಲ್ಕುಲೇಟ್ ಮಾಡಬೇಕು. ಏನಂದರೆ ಐ ಆಲ್ವೇಸ್ ಬಿಲೀವ್ ದಟ್ ನೀವು ಒಂದು ಕ್ವಶನ್ ಮಾಡಿದ್ರೆ ಅದೇ ರೀತಿ ಯಾವುದೇ ಕ್ವಶನ್ ಬಂದು ಮಾಡುವಷ್ಟು ಕೆಪಬಿಲಿಟಿ ನಿಮ್ಗೆ ಬರಬೇಕು. ಈಗ ಈ ಕೊಟ್ಟಿದ್ದಾರೆ, ಒಂದು ಸರಿ ಮಾಡಿದೆ. E1 E2 ಕೊಟ್ಟರೆ 2 ಸರಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಆ್ಯಂಗಲ್ ಒಂದು ವೇಳೆ ಸೆಂಟ್ರಲ್ ಹೋಗ್ತಾರೆ, ಇಟ್ಸ್ ವೆರಿ ಗುಡ್. ಒಂದು ವೇಳೆ ಡಿಫ್ರೆಂಟ್ E1 E2 ಇದ್ದರೆ ಯು ಟು ಕ್ಯಾಲ್ಕುಲೇಟ್ ಅಗೇನ್ ಫ್ರಮ್ ದ ಯೂಸಿಂಗ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್. ದಟ್ಸ್ ಅ ಕಾನ್ಸೆಪ್ಟ್. ಸೊ ಪ್ರೀವಿಯಸ್ ಕ್ವಶನಲ್ಲಿ ನೀವು ಕಾನ್ಸೆಪ್ಟ್ ಏನು ಕಲ್ತಿದ್ದೀರಾ? ರಿಸಲ್ಟೆಂಟು ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB cos ಥೀಟಾ, ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಆ್ಯಂಗಲ್ ಫೈಂಡ್ ಮಾಡೋಕ್ಕಂದ್ರೆ tan phi is equal to you will get like A sin theta divided by A plus B cos theta ಏನೋ ಬರುತ್ತೆ. ಸೊ ಇದು 2 ಫಾರ್ಮ್ನ ನಿಮ್ಗೆ ಗೊತ್ತಿರಬೇಕು ನಮಗೆ. ಅದು ಯೂಸ್ ಮಾಡಿಕೊಂಡೆ ವಿ ಫೌಂಡ್ ದ ಪ್ರೀವಿಯಸ್ ಕ್ವಶನ್. ಬಟ್ ಎಲ್ಲ ಈ ನಾರ್ಮಲ್ ಈಸ್ ಇದೆ. ನೆಕ್ಸ್ಟ್, ದ ಮಿನಿಮಮ್ ಡೆನ್ಸಿಟಿ ಫಾರ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಾಪರ್ ಈಸ್ ಎಸ್ಟಿಮೇಟೆಡ್ ಟು ಬಿ 8.5 into 10^28. ಅರ್ಥ ಆಯ್ತಾ? A copper wire of length is 3.0 meters and area of cross section is 2.0 mm square is a carrying current of, ಇಲ್ಲಿ ಕೊಟ್ಟಿದ್ದಾರೆ ನಂಬರ್ ಡೆನ್ಸಿಟಿ ಕೊಟ್ಟಿದ್ದಾರೆ ನಿಮಗೆ, ನಂಬರ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ಈಸ್ ಕ್ವಶನ್ ಇಸ್ ಆಸ್ಕ್ಡ್ ಟು ಫೈಂಡ್ ಅ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಏನು ಫಾರ್ಮುಲಾ ಇದೆ? VD is equal to E tau by m ಇದೆ. E tau by m, VD is equal to E tau by m. ಸೊ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಬಟ್ ರಿಲ್ಯಾಕ್ಸೇಷನ್ ಟೈಮ್ ಕೊಟ್ಟಿಲ್ಲ ನಮಗೆ. ಸೊ ಯಾವುದೇ
ಇಟ್ ಇಸ್ ಒನ್ ಮೋರ್ ಆಲ್ಸೋ ಸಿಗ್ಮಾ ಇಸ್ ಈಕ್ವಲ್ ಟು ಇನ್ನೊಂದು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್ ಅಂತಿದೆ, ಅದರಲ್ಲೂ ಟೌ ಇರುತ್ತೆ, ಬಟ್ ಇಲ್ಲಿ ವಿ ಡಿ ಇಲ್ಲ. ಇನ್ನೊಂದು ಬಂದು ಫೇಮಸ್ ಫಾರ್ಮುಲಾ, ನಿಮ್ಗೆ ಗೊತ್ತಿರಲೇಬೇಕು ಡಿರೈವೇಷನು, ಈ ಐ ಇಸ್ ಈಕ್ವಲ್ ಟು ಎ ಎನ್ ಇ ವಿ ಡಿ, ತುಂಬ ಫೇಮಸ್ ಫಾರ್ಮುಲಾ. ಈ ಡಿರೈವೇಷನ್ ಕೂಡ ತುಂಬ ಇಂಪಾರ್ಟೆಂಟು ಆ್ಯಂಡ್ ತುಂಬ ಈಸಿ ಡಿರೈವೇಷನ್. ನಾನೇ ಫಿಸಿಕ್ಸ್ ಡಿರೈವೇಷನ್ ಎಲ್ಲ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನಿಮ್ಗೆ ಯಾವ ಡಿರೈವೇಷನ್ ಬೇಕೋ ಚೆಕ್ ಮಾಡಿ ಸಿಂಪ್ಲಿಫೈಡ್ ಮೀನ್ಸ್ ಅಂತ ಹಾಕಿ ನಿಮ್ಗೆ ಸಿಗುತ್ತೆ, ಆಯಿತಾ. ಐ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈಗ ಏನು ಕೊಟ್ಟಿದ್ದಾರೆ, ನಂಬರ್ ಡೆನ್ಸಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜ್ ನಮ್ಗೆ ಗೊತ್ತಿರುತ್ತೆ 1.6 × 10⁻19 ಅಂತ. ವಿ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ವಿ ಡಿ ಅಂದರೆ ಏನು ಅಂತ. ಕರೆಂಟ್ ಕೂಡ ಕೊಟ್ಟಿದ್ದಾರೆ, ನೀವೇ ವಿಡಿಯೋ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ಅರ್ಥ ಆಯ್ತಾ. ಸೊ ವಿಡಿಯೋ ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ, ವಿ ಡಿನೂ ಫೈಂಡ್ ಮಾಡಿ, ಅದಾದಮೇಲೆ ಹೌ ಲಾಂಗ್ ಇಟ್ ಟೇಕ್ಸ್ ಟು ಡ್ರಿಫ್ಟ್ ಅಂತ ಕೇಳಿದರೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೈಮ್ ಕೇಳ್ತಾ ಇದ್ದಾರೆ, ಅಲ್ಲಿ ಟೆಲ್ 1 by 1. ಸೊ ದೇರ್ ಇಸ್ ಅ ಕಾಪರ್ ವೈರ್ ಆಫ್ ಲೆಂತ್ 3 meters. ಯಾವತ್ತೇ ಆಗಲಿ ಗಿವನ್ ಬರೀರಿ. ಸೊ ಡಯಾಗ್ರಾಮ್ ಇಲ್ಲ ಅಂತ ಹೇಳಿದ್ರೆ ಗಿವನ್, ಪ್ರೀವಿಯಸ್ ಕ್ವಶನಲ್ಲಿ ಡಯಾಗ್ರಾಮ್ ಇತ್ತು ಫಿಸಿಕ್ಸಲ್ಲಿ. ಸೊ ವಿ ಹವ್ ರೆಪ್ರೆಸೆಂಟೆಡ್ ಎವ್ರಿಥಿಂಗ್ ಡಯಾಗ್ರಾಮ್ ಇಟ್ಸ್. ನೋಡಿ ಪ್ರೀವಿಯಸ್ ಕ್ವಶನಲ್ಲಿ ಎಲ್ಲಾದ್ರೂ ಡಯಾಗ್ರಾಮಲ್ಲೇ ಬರೆದುಬಿಟ್ಟಿದ್ವಿ. ಸೊ ಗಿವನ್ ಅಂತ ಏನು ಬೇಕಾಗಿಲ್ಲ, ಡಯಾಗ್ರಾಮ್ ಇಸ್ ವೆರಿ ಕ್ಲಿಯರ್. ಸೊ ಕೆಲವೊಂದು ಕಡೆ ಗಿವನ್ ಡೇಟಾ ಬರೀಬೇಕಾದ್ರೆ ವೆನ್ ಡಯಾಗ್ರಾಮ್ ಇಸ್ ನಾಟ್ ಬಟ್ ವೆಲ್ ಗಿವನ್ ಅಂತ ಬರೀ. ಯಾವತ್ತೇ ಆಗಲಿ ಗಿವನ್ ಫಾರ್ಮುಲಾ ಆನ್ಸರ್ ನೆನ್ಪಿಟ್ಕೊಳ್ಳಿ, ಗಿವನ್ ಫಾರ್ಮುಲಾ ಆನ್ಸರ್. ಗಿವನ್ ಏನಿಲ್ಲ ಬೇಸಿಕಲಿ. ಸೊ ಗಿವನ್ ಬಂದು ನಂಬರ್ ಆಫ್ ಡೆನ್ಸಿಟಿ ಕೊಟ್ಟಿದ್ದಾರೆ, ಎಷ್ಟು 8.5 × 10⁻28 per meter cube and length ಬಂದು 3.0 meters. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬಂದು 2 mm². ಕರೆಂಟ್ ಬಂದು 3 amperes. ಸೊ ಎಲ್ಲ ಬರ್ದಿನ ಗಿವನ್ನು. ಸೊ ನಮ್ಮ ಫಾರ್ಮುಲಾ ಏನು, ಐ ಇಸ್ ಈಕ್ವಲ್ ಟು ಎ ಎನ್ ಇ ವಿ ಡಿ ಅಂತ. ಕರೆಂಟ್ ಬಂದು 3 ಇದೆ, ಏರಿಯಾ ಬಂದು 2 mm². ಸಿ ಎಮ್ಎಮ್ನ MM², MM ಅಲ್ಲ ಅದು MM², MM × MM. ಸೊ 1 mm ಕನ್ವರ್ಟ್ ಮಾಡೋಕ್ಕಂದ್ರೆ 10⁻³ ಇನ್ನೊಂದು MM 10⁻³. ತುಂಬ ಜನ ಮಕ್ಕಳಿಗೆ ಬರೀ ಒಂದು 10⁻³ ಬರ್ಬಿಡ್ತಾರೆ, ದಟ್ ಇಸ್ ರಾಂಗ್, ಆಯಿತಾ. MM². ಸೊ 10⁻6 ಬರೆದು ಬಿಡ್ತೀನಿ 2 ಸತಿ ಇರೋದ್ರಿಂದ. ಅದಾದಮೇಲೆ ಏರಿಯಾ ಬಂದಿದೆ ನಮಗೆ, ಎನ್ ಬಂದು 8.5 × 10⁻28 ಆ್ಯಂಡ್ ಇ ಬಂದು 1.6 × 10⁻19. ಅದಾದಮೇಲೆ ನಂತರ ವಿ ಡಿ ನನಗೆ ಗೊತ್ತಿಲ್ಲ, ವಿ ಡಿ ನಾನು ಫೈನ್ ಮಾಡಬೇಕು, ಆಯ್ತಾ, ಅರ್ಥ ಆಯ್ತಾ. ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು, ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ 10⁻6 10⁻19, ಸೊ 10⁻25 ಆಗುತ್ತೆ. ಸೊ 10⁻25 ಅಂತ ಹೇಳಿದ್ರೆ ಇಲ್ಲಿ 28 ಇದೆ, 10⁻3 ಉಳಿಯುತ್ತೆ. ಸೊ ವಿ ಹ್ಯಾವ್ 3 × 2 × 8.5 × 1.6 ನನಗೆ ಆಲ್ಮೋಸ್ಟ್ 10⁻3 ಬರ್ತಾ ಇದೆ. ನೀವು ಅಪ್ರಾಕ್ಸಿಮೇಟ್ ಇನ್ನೂ ಈಸಿ ಹೇಳ್ತೀನಿ, ಅಪ್ರಾಕ್ಸಿಮೇಟ್ ಮಾಡೋಕ್ಕೆ ಮೈಂಡಲ್ಲೇ ಮಾಡ್ಬೋದು. 3 ಮತ್ತು 2 ಕ್ಯಾನ್ಸಲ್ ಆಯಿತಾ, 3 ಮತ್ತು 2 ಮಾಡಿದಾಗ 2 ಈ ಕಡೆ ಬಂದಾಗ 1.5 ಆಗುತ್ತೆ. ಇಲ್ಲಿ 1.6 1.5 ಆಲ್ಮೋಸ್ಟ್ ಸೇಮ್ ಇದೆ, ಕ್ಯಾನ್ಸಲ್ ಮಾಡ್ಬೋದು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ. ಸೊ ನನಗೆ ವಿ ಡಿ ಬೇಕಿಲ್ಲ, ಇಲ್ಲಿ ವಿ ಡಿ ಇದೆ, ಆಯಿತಾ. ಸೊ ವಿ ಡಿ ಏನಾಗುತ್ತೆ, 8.5 ಕೆಳಗಡೆ ಬರುತ್ತೆ, ನಿಮ್ಗೆ 1/8.5 × 10⁻3 ಬರುತ್ತೆ. 1/8.5 ಅಂದರೆ 10/8 ಅಂತ ತೊಗೊಂಡ್ರು 8.5 ಅಂದರೆ ಆಲ್ಮೋಸ್ಟ್ ನಿಮಗೆ 0.1 ಬರುತ್ತೆ. ವಿಲ್ ಗೆಟ್ ಲೈಕ್ 0.1 ಸಮಥಿಂಗ್ ಏನೋ ಬರುತ್ತೆ ಆನ್ಸರ್, ಲೈಕ್ 1 ಅಂತ ಬರುತ್ತೆ ಬಿಗಿನಿಂಗ್. ಈ ಥರ ಈ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಕಲಿಬೇಕು ನೀವು, ತುಂಬ ಇಂಪಾರ್ಟೆಂಟು. ಎಂತಕ್ಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಏನಿವೆ ನಾವು ಆ್ಯಕ್ಯುರೇಟ್ ಕ್ಯಾಲ್ಕುಲೇಟ್, ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಆ್ಯಕ್ಯುರೇಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ವಿ ಡಿ ಬಂದು ನಿಮಗೆ 3 ವಿ ಡಿ ಬೇಕಲ್ವಾ, ವಿ ಡಿಲೇ ಇಟ್ಕೊಳ್ಳಿ, ಬೇರೆಲ್ಲ ತೊಗೊಂಬನ್ನಿ. ಇಲ್ಲಿ 3 / 2 × 8.5 × 10⁻3 ಅಂತ ಒಂದು, ಮತ್ತೆ 1.6 ಇದೆ. ಸೊ 2 3s are 1.5, so I'll get like 1.5 divided by, so whatever that value you get it. ನಾನು ಕ್ಯಾಲ್ಕುಲೇಟರ್ ಬೇಕು, I'll use a calculator here, ಆಯಿತಾ. ಸೊ ನೆಕ್ಸ್ಟ್, ಸೊ ಆ್ಯಕ್ಯುರೇಟಾಗಿ ನಾನು ಆಲ್ರೆಡಿ ಆನ್ಸರ್ ಹೇಳಿದೆ ನಿಮಗೆ ನೋಡಿ. 1.5 ಕ್ಯಾನ್ಸಲ್ ಆಗುತ್ತಾ, 1/8.5 1/8.5 ಅಂದರೆ 0.1 ಏನೋ ಬರುತ್ತೆ. ಸೊ 0.11 ಏನೋ ಬರುತ್ತೆ. ಸೊ ನಿಮ್ಗೆ ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 1.5 divided by 8.5 × 1.6 ನನಗೆ ಆನ್ಸರ್ ಇದೆ 0.110. ಸೊ ಆನ್ಸರ್ ಎಕ್ಸಾಕ್ಟ್ಲಿ ನಂಗೆ ಬರ್ತಾ ಇದೆ 0.11029 ಇದೆ. ಸೊ 0.3 ಬರೀತೀನಿ ಇಂಟು 10⁻³ ಸೊ ದಿಸ್ ಇಸ್ ಮೀಟರ್ಸ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ಅ ಬೇಸಿಕಲಿ ಅಂದರೆ ವಿ ಡಿ ಬಂದು, ಸೊ ಮೀಟರ್ಸ್ ಅಲ್ವಾ, ಎಲ್ಲ ಕಡೆ ವಿ ಹ್ಯಾವ್ ಟೇಕನ್ ಮೀಟರ್ಸ್ ಓನ್ಲಿ. ಮೀಟರ್ಸ್ ಇದೆ, MM² ಮೀಟರ್ ಕನ್ವರ್ಟ್ ಮಾಡಿದ್ದೀವಿ. ಆಬ್ವಿಯಸ್ಲಿ ಕರೆಂಟ್ ಅಂದರೆ ಮೀಟರ್ಸ್ ಪರ್ ಸೆಕೆಂಡೇ ಇರುತ್ತೆ. ಸೊ ಇಟ್ ಇಸ್ ಮೀಟರ್ಸ್ ಪರ್ ಸೆಕೆಂಡ್ ವಿ ಡಿ. ಅರ್ಥ ಆಗಿದೆ ಕ್ಲಿಯರ್? ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ಆಯ್ತು. ನಂತರ ಅದಾದಮೇಲೆ ವಾಟ್ ಇಸ್ ದ ಟೈಮ್ ಟೇಕನ್, ಹೌ ಲಾಂಗ್ ಡಸ್ ಎಲೆಕ್ಟ್ರಾನ್ ಟೇಕ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. ಅಂದರೆ ವೈರಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಗೊತ್ತಾದ್ರೆ ನಮಗೆ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸಿಂಪಲ್ ಟೈಮ್ ಅಂದರೆ ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ 3 meters ಇದೆ.
3 divided by you can write the formula. Time is equal to basically length of the conductor divided by VD, time taken for drifting. So that is 3 divided by VD ಎಷ್ಟಿದೆ, VD ಇಲ್ಲಿದೆ ಅಲ್ವಾ, 0.1103 ಇಂಟು 10⁻³ ಬರುತ್ತೆ. ಸೊ ಇದು ನಂತರ 10⁻³ ಮೇಲೆ ಹೋಗುತ್ತೆ. ಸೊ 3 divided by 0.1103 ಅಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ 27.198 ಬರ್ತದೆ. ಸೊ 27.2 ಅಂತ ಹೇಳ್ತೀನಿ, 27.3 ಸೆಕೆಂಡ್ಸ್. ಓಕೆ, ಸೊ ನೀವು ಓಕೆ ನೀವು ಟೈಮ್ ನೋಡಿ, ಇಡೀ ಟೈಮ್ ಎಷ್ಟಿದೆ, ಟೈಮ್ ಟೇಕನ್ ಇಸ್ 27.2 ಇಂಟು 10⁻³ ಸೆಕೆಂಡ್ಸ್. ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ನೋಡೋಣ ಎಷ್ಟು ನಿಮ್ಗೆ ಅರ್ಥ ಆಗಿದೆ ಡ್ರಿಫ್ಟ್ ವೆಲಾಸಿಟಿ ಅಂದ್ಬಿಟ್ಟು. ಈಗ ಎಲೆಕ್ಟ್ರಾನು ಇಲ್ಲಿಂದ 3 ಮೀಟರ್ಸ್ ಅಷ್ಟೇ, ಇದು ಇರೋದೇ 3 ಮೀಟರ್ಸು. ಸೊ ಅಂದರೆ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ 3 ಮೀಟರ್ಸ್ ಟ್ರಾವೆಲ್ ಮಾಡೋದಕ್ಕೆ 27.2 ಇಂಟು 10⁻³ ಸೆಕೆಂಡ್ಸ್ ನೋಡಿ, ಅಂದರೆ ನಿಯರ್ಲಿ 27,000 divided by 360 into 60, 3,600. ಸೊ ಆಲ್ಮೋಸ್ಟ್ ಅಲ್ವಾ, ಎಷ್ಟು ಟೈಮ್ ತೊಗೊಂಡು, ತುಂಬ ಟೈಮ್. ಡೋಂಟ್ ಯು ಥಿಂಕ್ ಇಟ್ಸ್ ಟೇಕಿಂಗ್ ಸೋ ಮಚ್ ಟೈಮ್? ಬೈ 60 into 60 ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 7.5 hours ಬರ್ತಾ ಇದೆ. ಅಂದರೆ ಎಲೆಕ್ಟ್ರಾನು 3 ಮೀಟರ್ಸ್ ಟ್ರಾವೆಲ್ ಮಾಡೋಕ್ಕೋಸ್ಕರ 7.5 ಗಂಟೆ ತೊಗೊಂಡಿದೆ. ಡೋಂಟ್ ಯು ಥಿಂಕ್ ಇದು, ನಾವೇನು ಫಾರ್ ಎಕ್ಸಾಂಪಲ್ ನಾನೇನಾದರೂ ಈಗ ಬೆಂಗಳೂರಲ್ಲಿ ಸ್ವಿಚ್ ಇಟ್ಟು ಮೈಸೂರಲ್ಲಿ ಬಲ್ಪ್ ಇಟ್ಟರೆ ಸ್ವಿಚ್ಚಲ್ಲಿ ಆನ್ ಮಾಡಿದ ತಕ್ಷಣ ವಿತಿನ್ 0.1 ಸೆಕೆಂಡ್ಸ್ ಅಲ್ಲ, ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಆನ್ ಆಗುತ್ತೆ. ನೀವು ನಮ್ಮ ಮೈಸೂರು ಎಕ್ಸ್ಪ್ರೆಸ್ ವೇಲಿ ಹೋಗೋಕ್ಕೆ 2 ಅವರ್ಸ್ ಬೇಕಾಗುತ್ತೆ ಮೈಸೂರು ಹೋಗಿ. ಬಟ್ ಕರೆಂಟ್ ಅಷ್ಟು ಫಾಸ್ಟ್, ಬಿಕಾಸ್ ಆಲ್ಮೋಸ್ಟ್ ಸ್ಪೀಡ್ ಆಫ್ ಲೈಟಲ್ಲಿ ಟ್ರಾವೆಲ್ ಮಾಡುತ್ತೆ. ಇದ್ಯಾಕೆ ಇಷ್ಟೊಂದು ಕಡಿಮೆ ಬರ್ತಾ ಇದೆ, ಡ್ರಿಫ್ಟ್ ವೆಲಾಸಿಟಿ ಇಷ್ಟೊಂದು ಕಡಿಮೆ ಬರ್ತಾ ಇದೆ? ನಾನು ನಿಮ್ಮ ಕ್ವಶನ್ ಕೇಳ್ತಾ ಇದ್ದೀನಿ, ವೈ ಡ್ರಿಫ್ಟ್ ವೆಲಾಸಿಟಿ ಈಸ್ ಸೋ ಹೈ, 7.5 hours ಟು ಟ್ರಾವೆಲ್ ಜಸ್ಟ್ 3 meters ಆಫ್ ವೈರ್. ಸೊ ನಿಮಗೆ ಇದಕ್ಕೆ ಆನ್ಸರ್ ಗೊತ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಗುಡ್ ದಟ್ ಯು ಅಂಡರ್ಸ್ಟುಡ್ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು ಅರ್ಥ ಆಗಿದೆ ನಿಮಗೆ. ಇದಕ್ಕೆ ಆನ್ಸರ್ ಗೊತ್ತಿಲ್ಲ, ನೀವು ನಂತರ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ದಟ್ ಮೀನ್ಸ್ ನಿಮಗೆ ಆನ್ಸರ್, ನೀವು ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಯು ನಾಟ್ ಅಂಡರ್ಸ್ಟುಡ್ ವಾಟ್ಸ್ ಡ್ರಿಫ್ಟ್ ವೆಲಾಸಿಟಿ. ಈಗ ಫಸ್ಟು, ಸೊ ಲೆಟ್ ಮಿ ಎಕ್ಸ್ಪ್ಲೈನ್. ನೋಡಿ ಮಕ್ಕಳೇ, ಫಸ್ಟ್ ಆಫ್ ಆಲ್ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ನೀವು ಕಲ್ತಿರ್ಬೋದು 10th ಇಲ್ಲ ನಿಮ್ಗೆ. ವಾಟ್ ಈಸ್ ಕರೆಂಟ್? ಕರೆಂಟ್ ಅಂದರೆ ಒಂದು ಕಂಡಕ್ಟರ್ ಇರುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಫ್ಲೋ ಆಗುತ್ತೆ. ಈ ಥರ ನಾವು ಡಯಾಗ್ರಾಮ್ ಬರೀತೀವಲ್ಲ, ನೆನಪಿದೆಯಾ? ಹಿಂಗೆಲ್ಲ ಬರೀತಾ ಇರ್ತೀವಿ, ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್, ದೇರ್ ಫೋರ್ ಕರೆಂಟ್ ಇಸ್ ಪ್ರೊಡ್ಯೂಸ್ಡ್ ಅಂತ. ಈ ಥರ ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಾನ್ಸ್ ಇಸ್ ಫ್ಲೋಯಿಂಗ್ ಲೈಕ್ ದಿಸ್ ಅಂತ. ಸೊ ಲಾಜಿಕಲಿ ಎಲೆಕ್ಟ್ರಾನ್ ಫ್ಲೋ ಆ ಥರ ಫ್ಲೋ ಆಗೋದಿಲ್ಲ. ವಾಟ್ ಯು ಅಂಡರ್ಸ್ಟುಡ್ ಇಸ್ ರಾಂಗ್, ಬಿಕಾಸ್ ಸಿನ್ಸ್ ಇಟ್ ಹಸ್ ಕಮ್, ಇದು ಬೇಕಾಗಿಲ್ಲ, ನಾನು ಹೇಳಿಸ್ಬೇಕಾಗಿಲ್ಲ. ಬಟ್ ಈ ಟಾಪಿಕ್ ಕ್ವಶನ್ ನ್ಯೂಮರಿಕಲ್ ಬಂದಿರೋದ್ರಿಂದ ಐ ಆಲ್ಸೋ ಹ್ಯಾವ್ ಇನ್ ನಂಬರ್ ಹಿಯರ್, ಅದನ್ನ ಹೇಳ್ತಾ ಇದ್ದೆ ನಿಮಗೆ. ಸೊ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು, ಒಂದು ಕರೆಂಟ್ ಟ್ರಾವೆಲ್ ಮಾಡೋಕ್ಕಂತೇಳಿ ಡಿಫ್ರೆಂಟ್ ವೆಲಾಸಿಟೀಸ್ ಇರುತ್ತೆ. ದ ವೆಲಾಸಿಟಿ ಆಫ್ ಇಂಡಿವಿಜುವಲ್ ಎಲೆಕ್ಟ್ರಾನ್, ಪ್ರತಿಯೊಂದು ಎಲೆಕ್ಟ್ರಾನ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಆಲ್ಸೋ ವಿ ಕಾಲ್ ಸಿಗ್ನಲ್ ವೆಲಾಸಿಟಿ ಅಂತ ಕರಿತೀವಿ, ಅಂದರೆ ದ ಸ್ಪೀಡ್ ಅಟ್ ವಿಚ್ ದಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ಸ್ ಇನ್ ಎ ವೈರ್. ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಅಂತ, ಡ್ರಿಫ್ಟ್ ವೆಲಾಸಿಟಿ ಯಾವತ್ತೇ ಆಗಲಿ ತುಂಬ ಸ್ಲೋ ಇರುತ್ತೆ. ಇಟ್ಸ್ ಲೈಕ್ ದೇರ್ ಅ ಸೇಯಿಂಗ್ ಇಸ್ ಇಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಆಸ್ ಸ್ಲೋ ಆಸ್ ಎ ಸ್ನೇಲ್. ಅಂದರೆ ಒಂದು ಸ್ನೇಲ್ ಅಂದರೆ ಕನ್ನಡ ಅಂತಾರೆ, ಸ್ನೇಲ್ ಗೊತ್ತಲ್ಲ ನಿಮಗೆ? ಸೊ ಬಸವಣ್ಣ ಅಂದರೆ ಬ್ಲ್ಯಾಕ್ ಕಲರ್ ಉದ್ದ ಇರುತ್ತಲ್ವ, ಅದೆಲ್ಲ ಸ್ನೇಲ್. ಐ ಥಿಂಕ್ ನಿಮ್ಗೆ ಗೊತ್ತು, ಮೇಲೆಗಡೆ ಒಂದು ಶಂಕ ಇಟ್ಕೊಂಡು ಅನ್ಕ ಹೋಗ್ತಾ ಇರುತ್ತೆ. ಸೊ ಅಷ್ಟು ಸ್ಲೋ ಎಲೆಕ್ಟ್ರಾನ್ಸ್ ಹೋಗ್ತವೆ. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದರೆ ದ ವೆಲಾಸಿಟಿ ವಿತ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ಗೆಟಿಂಗ್ ಡ್ರಿಫ್ಟೆಡ್ ಇನ್ ಎ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಾ? ಸೊ ಯಾವ ರೀತಿ ಎಷ್ಟು ಡ್ರಿಫ್ಟ್ ಆಗ್ತದೆ ಅಂದ್ಬಿಟ್ಟು, ಅಂದರೆ ದಟ್ ಇಸ್ ನಾಟ್ ಆಕ್ಚುಲ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್. ಸೊ ಏನು ಸರ್ ನೀವು ಏನು ಹೇಳ್ತೀರಿ, ನಂಗೆ ನೀವು ಕೇಳ್ಬೋದು ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು. ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಎಲೆಕ್ಟ್ರಾನ್ ಇದೆಯಾ, ಪಾಯಿಂಟ್ ಎ ಹತ್ರ ಇದೆ, ಎಲೆಕ್ಟ್ರಾನ್ ಈಗ ಪಾಯಿಂಟ್ ಬಿ ಹತ್ರ ಹೋಗಬೇಕು, ನೋಡೋಣ. ಸೊ ಈ ಎಲೆಕ್ಟ್ರಾನ್ ಏನಾಗುತ್ತೆ, ರ್ಯಾಂಡಮ್ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಏನು ಗೊತ್ತಾ, ಅದು ರ್ಯಾಂಡಮ್ ಹಿಂಗೆ ಹೋಗಿ ಮತ್ತೆ ಅಲ್ಲೇ ಬಂದಿರುತ್ತೆ. ಸೊ ಅಂದರೆ ಇಷ್ಟೊಂದು ಟ್ರಾವೆಲ್ ಮಾಡಿ ಟ್ರಾವೆಲ್ ಮಾಡಿ, ಸೊ ಅಷ್ಟು ಟೈಮಲ್ಲಿ ಇಷ್ಟೇ ಟ್ರಾವೆಲ್ ಮಾಡಿರೋದು. ಇಟ್ ಅಂಡರ್ಗೋ ಸೋ ಮೆನಿ ಕಲ್ಯೂಷನ್ಸ್ ಇನ್ ಬಿಟ್ವೀನ್. ಬಟ್ ಈ ಸ್ಪೀಡು ಇದು ಫಾಸ್ಟಿಗೆ ಹೋಗುತ್ತೆ. ಬಟ್ ಆದರೆ ಹಿಂಗೆ ಹೋಗಿ ಡ್ರಿಫ್ಟ್, ಓವರ್ ಆಲ್ ಡ್ರಿಫ್ಟ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿದ್ರೆ ತುಂಬ ಕಡಿಮೆ ಇರುತ್ತೆ, ತುಂಬ ಕಡಿಮೆ. ಯಾಕಂದರೆ ಯೋಚನೆ ಮಾಡಿ, ಪಕ್ಕದಲ್ಲಿ ಏನು ಎಲೆಕ್ಟ್ರಾನ್ ಇದೆ, ಫಸ್ಟ್ ಆಫ್ ಆಲ್ ಲುಕ್ ಎಟ್ ದ ನಂಬರ್ ಡೆನ್ಸಿಟಿ. ಇಟ್ಸ್ ಹ್ಯಾವಿಂಗ್ 8.5 into 10⁻28 electron per meter cube. It's a huge number of electrons. So drift, this is the meaning of drift. ಅಂದರೆ ಇಷ್ಟೊಂದು ಮಾಡಿದೆ, ಬಟ್ ಇಷ್ಟೇ ಟ್ರಾವೆಲ್ ಮಾಡಿರೋದು. ಅದರಿಂದನೇ ಸೊ ಟು ಟ್ರಾವೆಲ್ 3 meters ಇಟ್ ಟೇಕ್ ಲಾಟ್ ಆಫ್ ಟೈಮ್. ಹಿಂಗೆ ಕರೆಂಟ್ ತುಂಬ ಫಾಸ್ಟಾಗಿ ಹೋಗುತ್ತೆ.
ಯು ಕ್ಯಾನ್ ಸಿ ಇಟ್ಸ್ ಕರೆಂಟ್ ಅಂದರೆ ಏನು, ಚಾರ್ಜ್ ಫ್ಲೋ ಆಗಬೇಕು. ಮೇ ಬಿ ಇದು ಸ್ವಲ್ಪ ಮೂವ್ ಆದರೆ ಇದು ಪಕ್ಕ ಎಷ್ಟೊಂದು ಎಲೆಕ್ಟ್ರಾನ್ಸ್ ಇರುತ್ತೆ, ಬಿಕಾಸ್ ದ ಕಂಡಕ್ಟರ್ ಇಸ್ ಫುಲ್ಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್. ಅದು ಇನ್ನೊಂದು ಕಡೆ ಸ್ವಲ್ಪ ಮೂವ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಒನ್ ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ಫ್ರಮ್ ಎಂಡ್ ಎ ಟು ಎಂಡ್ ಬಿ, ಹಂಗಲ್ಲ ಮೀನಿಂಗು. ನೀವು ಅರ್ಥ ಮಾಡ್ಕೊಂಡು ತಪ್ಪು. ಸೊ ಡ್ರಿಫ್ಟ್ ವೆಲಾಸಿಟಿ, once you apply electric field is set up in a conductor, but the electric field will travel the speed of light. ಆ ಫೀಲ್ಡ್ ಸೆಟಪ್ ಆಗುತ್ತೆ, ಆ ಫೀಲ್ಡಿಂದ ಕರೆಂಟ್ ಇಮಿಡಿಯೇಟ್ಲಿ ಕರೆಂಟ್ ಬರುತ್ತೆ. ಅದಕ್ಕೆ ನಾವು ಸಿಗ್ನಲ್ ವೆಲಾಸಿಟಿ ಅಂತ ಕರಿತೀವಿ. ಸಿಗ್ನಲ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ಸೊ ನಾನು ತುಂಬ ಜಾಸ್ತಿ ಹೇಳ, ಐ ಥಿಂಕ್ ನಾಟ್ ರಿಕ್ವೈರ್ಡ್. ಇದನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಡೆಪ್ತಾಗಿ ರಿಸರ್ಚ್ ಮಾಡಿ. ಡ್ರಿಫ್ಟ್ ವೆಲಾಸಿಟಿ ಇಷ್ಟೊಂದು ಜಾಸ್ತಿ ಇದೆ. ಲುಕ್ ಎಟ್ ದಿಸ್ ಇಸ್ ವೆರಿ ಸ್ಲೋ. ಇಟ್ಸ್ ಟೇಕಿಂಗ್ 7.5 hours ಟು ಟ್ರಾವೆಲ್ 3 meters, ಬಟ್ ಲೈಟ್ ಟ್ರಾವೆಲ್ ಕರೆಂಟ್ ಟ್ರಾವೆಲ್ ಸೋ ಫಾಸ್ಟ್. ಯಾಕೆ ಅಂತ ನೀವೇ ಯೋಚನೆ ಮಾಡಿ. ನಾನು ಆನ್ಸರ್ ಹೇಳಿದ್ದೀನಿ. ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ ವಿತ್ ವಿಚ್ ಇಟ್ ಡ್ರಿಫ್ಟ್ಸ್, ಇಟ್ ಅಂಡರ್ಗೋ ಸೋ ಮೆನಿ ಕಲ್ಯೂಷನ್ಸ್. ಒಂದು ವೇಳೆ ನೀವು ಅಪ್ಲೈಡ್ ಪೊಟೆನ್ಷಿಯಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲೇ ವಾಪಸ್ ಬರುತ್ತೆ. ಅಷ್ಟು ಕೊಲ್ಯೂಷನ್ ಮಾಡಿ 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 ವಾಪಸ್ ಮತ್ತೆ ಅಲ್ಲೇ ಬರುತ್ತೆ. ಸೊ ನೆಟ್ ಡ್ರಿಫ್ಟ್ ಇಸ್ 0 ಇನ್ ಕೇಸ್ ಆಫ್ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ವೋಲ್ಟೇಜ್. ಅರ್ಥ ಆಯ್ತಾ? ನಾನು ಜಾಸ್ತಿ ಹೇಳಿದೆ, ಇಟ್ಸ್ ಓಕೆ. ನಾನು ಪ್ರತಿ ಕ್ವಶನ್ ಮಾಡಿದ್ರು ದಟ್ಸ್ ವೈ. ಸೊ ಐ ಆಲ್ವೇಸ್ ಎಕ್ಸ್ಪ್ಲೈನ್ ಲಾಟ್ ಆಫ್ ಥಿಂಗ್ಸ್ ಇನ್ ಡೆಪ್ತ್. ಅದು ತುಂಬ ಇಂಪಾರ್ಟೆಂಟು, ಮಕ್ಕಳು ಇವತ್ತು ಅರ್ಥ ಮಾಡ್ಕೋದಿಲ್ಲ. ನೆಕ್ಸ್ಟ್, ಸೈನ್ಸ್ ಅಂಡ್ ವೋಲ್ಟೇಜ್ ಆಫ್ ಆರ್ ಎಮ್ ಎಸ್. ಸಿಂಪಲ್ ಕ್ವಶನ್ ಮಕ್ಕಳೇ. ಆರ್ ಎಮ್ ಎಸ್ ವ್ಯಾಲ್ಯೂ ಬಂದು 200 volts ಇದೆಯಾ, ಆ್ಯಂಡ್ ಫ್ರೀಕ್ವೆನ್ಸೀಸ್ 50 hertz ಕೊಟ್ಟಿದ್ದಾರಾ? ಓಕೆ. ಆ್ಯಂಡ್ ದೆನ್ ಆರ್ ಸಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನಾವೇನು ಮಾಡೋಕ್ಕಂದ್ರೆ ಬೇಸಿಕಲಿ ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಆರ್ ಕೇಳಬೇಕು, ಸಿ ಕೊಟ್ಟಿದ್ದಾರೆ, ವಾಟ್ ಈಸ್ ಇಂಪಿಡೆನ್ಸ್ ಅಂತ ಕೇಳ್ತಾರೆ. ಇದು ಆರ್ ಸಿ ಸರ್ಕ್ಯೂಟಾ? ಒಂದು ರೆಸಿಸ್ಟೆನ್ಸ್ ಇದೆ, ಸೊ ರೆಸಿಸ್ಟೆನ್ಸ್ ಇದೆ. ಇನ್ನೊಂದು ಕೆಪಾಸಿಟರ್ ಇದೆ, ಸಿ ಕೆಪಾಸಿಟರ್ ಅಲ್ವಾ, ಇಂಡಕ್ಟರ್ ಅಲ್ವಾ, ಕೆಪಾಸಿಟರ್ ಇದೆ. ಆ್ಯಂಡ್ ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀವಿ ನಾವೀಗ. ಅದಕ್ಕೆ ಎ ಸಿ ಸೋರ್ಸ್ ಬಂದು ವಿ ಅಪ್ಲೈಯಿಂಗ್ 200 volts. ಇದು ನೆನ್ಪಿಟ್ಕೊಳ್ಳಿ. ಯಾವತ್ತೇ ಆಗಲಿ ಇಲ್ಲಿ ಆರ್ ಎಮ್ ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಕ್ವಶನಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಬೈ ಡಿಫಾಲ್ಟ್ ಆಲ್ವೇಸ್ ಆರ್ ಎಮ್ ಎಸ್ ವ್ಯಾಲ್ಯೂಸ್. ಪೀಕ್ ವ್ಯಾಲ್ಯೂಸ್ ಆಲ್ವೇಸ್ ವಿಲ್ ಬಿ ಮೆನ್ಷನ್ಡ್. ಅವ್ರು ಏನು ಮೆನ್ಷನ್ ಮಾಡಲ್ಲ ಕ್ವಶನ್ ಅಂದರೆ ಅದು ಆರ್ ಎಮ್ ಎಸ್ ವ್ಯಾಲ್ಯೂ. ಪೀಕ್ ವ್ಯಾಲ್ಯೂಸ್ ಆಲ್ವೇಸ್ ಮೆನ್ಷನ್ ಮಾಡ್ತಾರೆ. ಪೀಕ್ ವೋಲ್ಟೇಜ್ ಇನ್ ಎ ಸಿ ಸರ್ಕ್ಯೂಟ್ ಈಸ್ ಅಂತ ಮೆನ್ಷನ್ ಮಾಡ್ತಾರೆ. ಅರ್ಥ ಆಯ್ತಾ? ಬೈ ಡಿಫಾಲ್ಟ್ ಇಸ್ ಆಲ್ವೇಸ್ ಆರ್ ಎಮ್ ಎಸ್ ವ್ಯಾಲ್ಯೂ. 200 volts ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ಬಂದು 5 ohms ಇದೆ. ನಂತರ ಕೆಪಾಸಿಟೆನ್ಸ್ ಬಂದು 800 microfarad. ನೋಡಿ, ಕೆಪಾಸಿಟೆನ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕು. 800, ಕೆಲವು ಮಕ್ಕಳು ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು ತಪ್ಪು ಮಾಡ್ತಾರೆ. ಓಕೆ, ದಿಸ್ ಸಿ ಇ ಟಿಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ ಬೇಸಿಕಲಿ. ಸೊ ಕೆಪಾಸಿಟೆನ್ಸ್ ಫ್ಯಾರಡ್ ಮೇಲೆ ಜಾಸ್ತಿ ಇರೋದಿಲ್ಲ. ಇಲ್ಲಿ ಯಾವ ಪರ್ಟಿಕ್ಯುಲರ್ ಎಫ್, ಒಂದು ಪರ್ಟಿಕ್ಯುಲರ್ 1 F ಬೇಕಂದ್ರೆ 30 km by 30 km ಪ್ಲೇಟ್ ಬೇಕು. ಅರ್ಥ ಆಯ್ತಾ? ಸೊ ಈ ಥರ. ನೆಕ್ಸ್ಟ್ 200, 5 ohms, 800 microfarad ಇದೆ, ಆ್ಯಂಡ್ 50 hertz ಇಸ್ ದೆ. ನಾವು ಇಟ್ ಇಸ್ ವಾಟ್ ಈಸ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. ಇಂಪಿಡೆನ್ಸ್ ಸರ್ಕ್ಯೂಟ್ ಎಷ್ಟು ಅಂತ ಕೇಳ್ತಾರೆ, ಝೆಡ್ ಎಷ್ಟು ಅಂತ. ಝೆಡ್ ಇಸ್ ವೆರಿ ಸಿಂಪಲ್ ಮಕ್ಕಳೇ. ಝೆಡ್ ಇಸ್ ಈಕ್ವಲ್ ಟು ಬೇಸಿಕಲಿ ಫಾರ್ಮುಲಾ ಬಂದು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ದ ಹೋಲ್ ಸ್ಕ್ವೇರ್. ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಎರಡೂ ಬರಬೇಕು. ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ದ ಹೋಲ್ ಸ್ಕ್ವೇರ್ ಅಂತ. ಬಟ್ ಇಲ್ಲಿ ಎಕ್ಸ್ ಎಲ್ ಇಲ್ಲ, ಸೊ ಎಕ್ಸ್ ಎಲ್ ಇಲ್ಲ, ಬರೀ ಎಕ್ಸ್ ಸಿ ಮಾತ್ರ ಇದೆ. ಸೊ ಆಬ್ವಿಯಸ್ಲಿ ಇಟ್ ಬಿಕಮ್ಸ್ ಎಕ್ಸ್ ಸಿ. ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಆರ್. ಅದನ್ನು ಆರ್ ದೇ ಆಲ್ರೆಡಿ ಗಿವನ್ಸ್ 5 ohms. ಆಲ್ವೇಸ್ ಇಟ್ ದ ಗಿವನ್. ಸೊ ಗಿವನ್ ಆ್ಯಂಡ್ ಡಯಾಗ್ರಾಮ್ ಬರ್ದೀನಿ. ಸೊ ನಾಟ್ ಅ ರಿಕ್ವೈರ್ಡ್, ಇಟ್ಸ್ ನಾಟ್ ಅನ್ ಇಶ್ಯೂ. ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಈಗ ನಂಗೆ ಎಕ್ಸ್ ಸಿ ಗೊತ್ತಿಲ್ಲ, ಎಕ್ಸ್ ಸಿ ಫೈನ್ ಮಾಡೋಕೆ ಎಕ್ಸ್ ಸಿ ಫಾರ್ಮುಲಾ ಏನೋದು 1/2π FC. ಎಕ್ಸ್ ಸಿ ಫಾರ್ಮುಲಾ ಬಂದು 1/2π FC 1/2 ಇಂಟು 3.14 ಇಂಟು ಎಫ್ ಎಸ್ ಬರುತ್ತೆ, 50 hertz ಬರುತ್ತೆ. ನಂತರ ಸಿ ಬಂದು 800 microfarad. 800 microfarad. ಓಕೆ, 800 ಇಂಟು 10⁻⁻6. ಆಯಿತಾ? ಇದನ್ನು ಕ್ಯಾಲ್ಕುಲೇಟ್ ಮಾಡೋಕೆ ನೀವು. ಸೊ ಈಗ ಎಕ್ಸ್ ಸಿ ದ ಹೋಲ್ ಸ್ಕ್ವೇರ್ 2 ಇಂಟು 3.14 ಇಂಟು 50 ಇಂಟು 800 ಇಂಟು 10⁻⁻6. ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? 1 divided by ಕ್ಯಾಲ್ಕುಲೇಟ್ ಮಾಡಿದ್ದು ಏನಾಗುತ್ತೆ ಈಗ? 2 ಇಂಟು 50 100 ಆಗುತ್ತೆ. 100 ಇಂಟು 800, ಐ ಥಿಂಕ್ 100 and 2 zeros ಇದೆ. 800 2 zeros ಇರುತ್ತೆ, 4 zeros. 10⁻⁻6 ಇದೆ, 10⁻4 ಬರುತ್ತೆ ಇಲ್ಲಿ. -6 ಹೋದಾಗ 10⁻⁻2 ಉಳಿಯುತ್ತೆ. 3.14 ಇಂಟು 10⁻⁻2. ಸೊ ನಿಮಗೇನು ಆನ್ಸರ್ ಬರುತ್ತೆ ಅಂದರೆ ಇಲ್ಲಿ ಎಕ್ಸ್ ಸಿ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 1/3.14 ಇದೆ. ಇದು 100 ಆಗುತ್ತೆ, 2 zeros. ಸೊ ವಿಲ್ ಗೆಟ್ ಲೈಕ್ ಸಮಥಿಂಗ್ ಅರೌಂಡ್ 3.14 ಇಂಟು 50 100 ಆಯಿತು. 8 ಇದೆ ಅಲ್ವಾ, 8 ಇದೆ ಇಂಟು 10⁻⁻2 ಇದೆ. ಸೊ 10⁻⁻2 ಮೇಲೆ ಹೋದರೆ 10⁻2 ಬರುತ್ತೆ. ಸೊ ವಿಲ್ ಗೆಟ್ ಲೈಕ್ 10⁻2 ಇಂಟು 3.14 ಇಂಟು 8. ಅಪ್ರಾಕ್ಸಿಮೇಟ್ಲಿ 8×3 = 24 ಬರುತ್ತೆ. 0.14 ಇದೆ, ಸ್ವಲ್ಪ 24 ಜಾಸ್ತಿ ಇರುತ್ತೆ, 25. ಸೊ ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 10⁻2 ಅಂದರೆ 100,
100 ಡಿವೈಡೆಡ್ ಬೈ ಸಮಥಿಂಗ್ ಅರೌಂಡ್ 25, 4 ಆನ್ಸರ್ 4 ಬರಬೇಕು ಆ್ಯಕ್ಚುಲಿ. ಸೊ ನೀವು ಫಾಸ್ಟಾಗಿ ಯಾವತ್ತಾಗಲಿ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕೆ, ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋಕೆ ತುಂಬ ಇಂಪಾರ್ಟೆಂಟ್ ಆಯಿತಾ. 3.14 ಇಂಟು ನಿಮಗೆ ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ 3.98. ಸೊ ಆಲ್ಮೋಸ್ಟ್ ಸೇಮ್ ಆನ್ಸರ್. ಫೈನಲ್ ಆನ್ಸರ್ ಮಾಡಿದಾಗ 3.98 ಬರ್ತಾ ಇದೆ. ಎಕ್ಸ್ ಸಿ ಬಂದು ಓಮ್ 3.98 ಓಮ್ಸ್ ಇರುತ್ತೆ. ಯೂನಿಟ್ಸ್ ಆಲ್ಸೋ ರೈಟ್ 3.8 ಓಮ್ಸ್. ಅರ್ಥ ಆಯ್ತಾ. ಈಗ ಝೆಡ್ ಏನಾಗುತ್ತೆ ವ್ಯಾಲ್ಯೂ, ಝೆಡ್ ಬಂದು ರೂಟ್ ಆಫ್ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಪ್ಲಸ್ 3.98 ದ ಹೋಲ್ ಸ್ಕ್ವೇರ್. ಸೊ ನಿಮ್ಗೆ ಏನಾಗುತ್ತೆ ಆನ್ಸರ್ ಈಗ 5 ಸ್ಕ್ವೇರ್ ಪ್ಲಸ್ ರೂಟ್ 41 ಬರುತ್ತೆ. ಸೊ 5 ಸ್ಕ್ವೇರ್ 25 ಅಲ್ವಾ, 25 ಪ್ಲಸ್ 4 ಸ್ಕ್ವೇರ್ 41. ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಕೀಪ್ 3.8 ಓನ್ಲಿ 6.39. ಸೊ ನಿಮಗೆ 6.39 ಓಮ್ಸ್ ಬರುತ್ತೆ. ನಂತರ ವಾಟ್ ದ ಆಸ್ಕಿಂಗ್ ಇಸ್ ಕರೆಂಟ್. ಸೊ ಯಾವತ್ತೇ ಕರೆಂಟ್ IRMS ಇಸ್ ಗಿವನ್ ಬೈ VRMS divided by VRMS divided by IRMS ಅಂದರೆ VRMS divided by what is the formula? I ಅಂದರೆ V by R, ರೆಸಿಸ್ಟೆನ್ಸ್ ಏನು Z ಇದೆ, Z ಕ್ಯಾಲ್ಕುಲೇಟ್ ಮಾಡಬೇಕು. IRMS ಅಂದರೆ VRMS, I ಪೀಕ್ ಕರೆಂಟ್ ಅಂದರೆ ಪೀಕ್ ವೋಲ್ಟೇಜು. ನಂತರ ಸೊ ವಾಟ್ ಈಸ್ ದ ವಿ ಹ್ಯಾವ್ ವೋಲ್ಟೇಜ್ 200 ಇದೆ ಅಲ್ವಾ, 200 divided by the value is 6.39. ಸೊ 200 divided by 6.39. ಸೊ ನೀವು ಕ್ಯಾಲ್ಕುಲೇಟ್ ಯೂಸ್ ಮಾಡ್ಬೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇಲ್ಲ. ಅದರಿಂದ ಹೇಳ್ತಾರೆ ನಿಮಗೆ ಯಾವತ್ತೇ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡೋಕೆ ಅಂದ್ಬಿಟ್ಟು ಯು ಹ್ಯಾವ್ ಟು ಬಿ ರಿಯಲಿ ಗುಡ್ ಅಟ್ ಫಾಸ್ಟ್ ಯು ಆರ್ ಕ್ಯಾಲ್ಕುಲೇಟಿಂಗ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಕೊಡೋದಿಲ್ಲ. ಈಗ ಮಕ್ಕಳು ಏನಾಗಿದೆ ಅಂದರೆ ಏನೇ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡೋಕ್ಕಂತೂ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು, ಆ ಥರ ಮಾಡಬಾರ್ದು. ಯು ಹ್ಯಾವ್ ಟು ಯೂಸ್. ನಾನು ತುಂಬ ಕಡೆ ನೋಡ್ತೀನಿ. ಸೊ ಈವನ್ ಫಾರ್ ಯೂಸಿಂಗ್ ಎ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಅಂಗಡಿಗಳಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾರೆ. ನಾನು ಹೇಳ್ತೀನಿ ವಿತೌಟ್ ಕ್ಯಾಲ್ಕುಲೇಟರ್ ಹೇಳಿ ಅಂದ್ಬಿಟ್ಟು. ಸೊ ಬಟ್ ದೇ ವಿಲ್ ಯೂಸ್ ಆಲ್ವೇಸ್ ಕ್ಯಾಲ್ಕುಲೇಟರ್. ಇದು 31.298 ಬರ್ತಾ ಇದೆ. ಸೊ ಯು ಕ್ಯಾನ್ ಸೇ 31.3 ಆಂಪಿಯರ್. ಅರ್ಥ ಇದೆ, ಸಿಂಪಲ್. ಐ ಥಿಂಕ್ ಇಟ್ಸ್ ಸಿಂಪಲ್ ಕ್ವಶನ್. ಇಟ್ ಇಸ್ ಡೈರೆಕ್ಟಾಗಿ ಆಲ್ಮೋಸ್ಟ್ ಡೈರೆಕ್ಟ್ ಇದೆ. ದಿಸ್ ನಥಿಂಗ್ ಟು ಯೋಚನೆ ಮಾಡೋದೇನಿಲ್ಲ ಆ್ಯಕ್ಚುಲಿ. ಅರ್ಥ ಆಯ್ತಾ. ನೆಕ್ಸ್ಟ್ ಬಂದು ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇಸ್ ಇನ್ಸಿಡೆಂಟ್ ಆನ್ ಎ ಒನ್ ಫೇಸ್ ಆಫ್ ಎನ್ ಈಕ್ವಲೇಟರ್ ಪ್ರಿಸಮ್. ಒಂದು ಈಕ್ವಲೇಟರ್ ಪ್ರಿಸಮ್ ಇದೆ, ಇದರಲ್ಲಿ ಒಂದು ಪ್ಯಾರಲಲ್ ಬೀಮ್ ಆಫ್ ಲೈಟ್ನ ಇನ್ಸಿಡೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ನಂತರ ಏನು ಕೇಳ್ತಾರೆ ಅಂದರೆ by rotating the prism the angle of minimum deviation is measured to be 40 degrees. So ನೀವು ಇನ್ನೊಂದು ಡೋಂಟ್ ಥಿಂಕ್ ಏನಿದು ವಾಟ್ ಈಸ್ ದಿಸ್ rotating the prism ಅಂತ. By rotating the prism the angle of minimum deviation is measured to be 40 ಅಲ್ವಾ. ಆ್ಯಕ್ಚುಲಿ angle of deviation can be found in different ways. ಒಂದು ಮ್ಯಾನ್ಯುಯಲಿ ನೀವು ಬುಕ್ ತೊಗೊಂಡು ಅದ್ರ ಮೇಲೆ ಪ್ರಿಸಮ್ ಇಟ್ಬಿಟ್ಟು ಅಲ್ಲಿ ಪಿನ್ಸ್ ಫಿಕ್ಸ್ ಮಾಡಿ ಈ ಕಡೆಯಿಂದ ನೋಡಿ ಈ ಕಡೆಯಿಂದ ಪಿನ್ಸ್ ಫಿಕ್ಸ್ ಮಾಡಿ ಯು ಕ್ಯಾನ್ ಫೈಂಡ್ ದ ಡಿವಿಯೇಷನ್. ಅದೊಂಥರ ಮ್ಯಾನ್ಯುಯಲಿ. ಇಲ್ಲ ಅಂತ ಹೇಳಿದ್ರೆ ಅದು ಸ್ಪೆಕ್ಟ್ರೋಮೀಟರ್ ಅಂತ ಬರುತ್ತೆ. ಆ ಸ್ಪೆಕ್ಟ್ರೋಮೀಟ್ರಲ್ಲಿ ಡಿಫ್ರೆಂಟ್ ಆ್ಯಂಗಲ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿ ಚೆಕ್ ಮಾಡಿ ಯು ಕ್ಯಾನ್ ಫೈಂಡ್ ದ ಮಿನಿಮಮ್ ಡಿವಿಯೇಷನ್. ಅದರಿಂದನೇ ಹೇಳಿರೋದು ಬೈ ರೊಟೇಟಿಂಗ್ ದ ಪ್ರಿಸಮ್ ವಿ ಗೆಟಿಂಗ್ ದ ಡಿವಿಯೇಷನ್ 40 ಡಿಗ್ರೀಸ್ ಅಂತ. ಮಿನಿಮಮ್ ಡಿವಿಯೇಷನ್ ನೀವು ತಲೆ ಕೆಡ್ಸ್ಕೊಬೇಡಿ, ಮಿನಿಮಮ್ ಡಿವಿಯೇಷನ್ 40 ಡಿಗ್ರೀಸ್ ಬಿಕಾಸ್ ದಟ್ಸ್ ಅ ವೇ ಆಫ್ ಫೈಂಡಿಂಗ್ ದ ಮಿನಿಮಮ್ ಡಿವಿಯೇಷನ್. ಆ್ಯಂಡ್ ಬಂತಾ. And then they will determine the refractive index of the material of the prism if the prism is immersed completely in the water. This is a very good question. So illivargu ನಾನು ನೋಡಿದಾಗ ನೀವು, so if you see previous question, first question ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ, ಬಟ್ ನೆಕ್ಸ್ಟ್ previous 2 questions were almost like board level. ಆ ಥರ ಹಾರ್ಟ್ಸ್ ಅಂತ ಏನು ನೋಡಿಲ್ಲ, ಬಟ್ ಸಮ್ ವಾಟ್ ದಿಸ್ ಇಸ್ ಬೆಟರ್. ನಾನು ನೀವು ಪ್ರೀವಿಯಸ್ ಇಯರ್ಸ್ PUC ಚೆಕ್ ಮಾಡಿದೆ, ಈ ಥರ ಕ್ವಶನ್ಸ್ ಒಂದು ಪ್ರಿಸಮ್ ತೊಗೊಂಡು ಇಮ್ಮರ್ಸ್ ಮಾಡೋದು, ವಾಟ್ರಲ್ಲಿ ಇಮ್ಮರ್ಸ್ ಮಾಡೋದು ಇಲ್ಲ ಆಯಿಲಲ್ಲಿ ಇಮ್ಮರ್ಸ್ ಮಾಡೋದು, ಈ ಥರ ಕ್ವಶನ್ಸ್ ಅಷ್ಟೊಂದು ಇರಲಿಲ್ಲ ಪ್ರೀವಿಯಸ್. ಬಟ್ ಈ ಥರ ಕೇಳಿದ್ದಾರೆ. ದಿಸ್ ಇಸ್ ವೆರಿ ಕಾಮನ್ ಕ್ವಶನ್ಸ್ ಇನ್ CET. ತುಂಬ ಕಾಮನ್ ಕ್ವಶನ್ಸ್ CET ಮತ್ತು ಬೋರ್ಡಲ್ಲಿ ಇದೆಲ್ಲ ತುಂಬ. ಪ್ರಿಸಮ್ ಇಸ್ ಟೇಕನ್ ಆಸ್ ಇಮರ್ಸ್ ಇನ್ ದ ವಾಟರ್, ಇಮರ್ಸ್ ಇನ್ ಆಯಿಲ್, ಇಮರ್ಸ್ ಇನ್ ಕೆರೋಸಿನ್, ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಫೈಂಡ್ ದ ರೇಂಜ್ ಆಫ್, ಈ ಥರ ಕ್ವಶನ್ ತುಂಬ ಬರುತ್ತೆ. ಬಟ್ ಇಟ್ಸ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ರೆ ಐ ಫೀಲ್ ದಿಸ್ ಗುಡ್ ಕ್ವಶನ್, ಬಟ್ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಆಲ್ಸೋ, ಇಟ್ಸ್ ಈಸಿ ಓನ್ಲಿ. ಫಸ್ಟ್ ಏನು ಕೇಳ್ತಿದ್ದಾರೆ, ಒಂದು ಪ್ರಿಸಮ್ ಇದೆ, ಈ ಪ್ರಿಸಮ್ದು ಮಿನಿಮಮ್ ಡಿವಿಯೇಷನ್, ಇದ್ರ ಐ ಥಿಂಕ್ ಮಿನಿಮಮ್ ಡಿವಿಯೇಷನ್ ಗೊತ್ತಿರೋದು ಮೀನಿಂಗ್ ಅಂದ್ರೆ ಅಲ್ವಾ, ಈ ಥರ ರೇ ಹೋಗುತ್ತೆ, ಈ ಥರ ಬೆಂಡ್ ಆಗುತ್ತೆ, ಈ ಥರ ಬೆಂಡ್ ಆಗಿ ಈ ಥರ ಬರುತ್ತೆ. ಇಟ್ಸ್ ಸಪೋಸ್ ಟು ಗೋ ಲೈಕ್ ದಿಸ್, but because of the prism, because of this material got deviated, this is called deviation, minimum deviation. So D minimum ಕೊಟ್ಟಿದ್ದಾರೆ. So D minimum value ಎಷ್ಟು 40 degrees. ಅದಾದ್ಮೇಲೆ ನಂತರ angle of prism always ಕೊಟ್ಟಿರ್ತಾರೆ, that is 60 degrees. that's equilateral prism ಹೇಳಿದ್ರೆ 60 degrees. and ಇನ್ನೇನು ಕೊಟ್ಟಿದ್ದಾರೆ ಇಲ್ಲಿ, refractive index of the prism refractness ಕೊಟ್ಟಿದ್ದಾರೆ. refractive index water ಅಲ್ವಾ ಅದು, determine the prism material find ಮಾಡ್ತೀವಿ ಈಗ. we know A and we know D minimum. We have to find what is the refractive index. What's the formula? We have very famous formula. ನಿಮ್ಗೆ ಗೊತ್ತಿರಬೇಕು. refractive index is given, mu is given by, mu ಅಂತ ಬರೀತಾರೆ ಕೆಲವೊಬ್ರು, ಅದನ್ನ some people write it as
ಎನ್, ಸೊ ಎನಿಥಿಂಗ್ ಯು ಕ್ಯಾನ್ ರೈಟ್, ಸೈನ್ ಡಿವೈಡ್ ಬೈ ಎ ಬೈ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ತುಂಬ ಡಿರೈವೇಷನ್ ತುಂಬ ಇಂಪಾರ್ಟೆಂಟ್. ನಾನೇ ಹೇಳಿ ಡಿರೈವೇಷನ್ ಕೊಟ್ಟಿದ್ದೀನಿ. ಡಿರೈವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇದರಲ್ಲಿ ನಮ್ಗೆ ಎ ಗೊತ್ತಾ, ಡಿ ಮಿನಿಮಮ್ ಗೊತ್ತಾ, ಎಲ್ಲ ಗೊತ್ತಿದೆ. ವಿ ಜಸ್ಟ್ ಹ್ಯಾವ್ ಟು ಫೈಂಡ್ ದ ಮ್ಯೂ ವ್ಯಾಲ್ಯೂ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಫಾಸ್ಟಾಗಿ ಇಲ್ಲಿ. ಸೊ ಮ್ಯೂ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡೆಲ್ಟಾ. ಎ ಅಂದರೆ ಎಷ್ಟಿದೆ 40, 60 ಅಲ್ವಾ. 60 ಪ್ಲಸ್ 40 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ 60 ಆಂಗ್ಯುಲರ್ ಪ್ರಿಸಮ್ ಡಿವೈಡ್ ಬೈ 2. ಸೊ ಮ್ಯೂ ಬಂದು ನಿಮಗೆ 60 ಪ್ಲಸ್ 40 100 ಬೈ 2 50 ಬರುತ್ತೆ. ಸೈನ್ 50 ಡಿವೈಡ್ ಬೈ ನಿಮಗೆ ಸೈನ್ 30 ಬರುತ್ತೆ. ಸೈನ್ 30 ಹಾಫ್ ಇರುತ್ತೆ. ಸೊ ಸೈನ್ 30 ಹಾಫ್ ಇರೋದ್ರಿಂದ ಹಾಫ್ ಮೇಲೆ ಹಾಫ್ ಬರುತ್ತೆ. ಸೊ 2 ಮೇಲೆ ಹೋಗುತ್ತೆ. ಇಲ್ಲಿ ಗೆಟ್ 2 ಸೈನ್ 50 ಡಿಗ್ರೀಸ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಸೈನ್ 50 ಡಿಗ್ರೀಸ್. ಮ್ಯೂ ಇಸ್ ಈಕ್ವಲ್ ಟು 2 ಸೈನ್ 50 ವ್ಯಾಲ್ಯೂ ಫೈಂಡ್ ಮಾಡೋಕ್ಕಾಗುತ್ತೆ. ಸೊ ನೀವು ಏನು ಮಾಡ್ಬೋದು, ಯು ಕ್ಯಾನ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್ ಅಂಡ್ ಗೆಟ್ ದ ಆನ್ಸರ್. ಸೈನ್ 50 ಬಂದು 0.7666 ಇಂಟು 2. ಸೊ ಕಾಂಪಿಟೇಟಿವ್ ಎಕ್ಸಾಂಪಲ್ ಬಂದರೆ ಏನು ಮಾಡೋ, ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಕಾಂಪಿಟೇಟಿವ್ ಎಕ್ಸಾಂಪಲ್ ದೇ ವಿಲ್ ಗಿವ್ ಇಟ್. ಇಫ್ ಇಸ್ ರಿಕ್ವೈರ್ಡ್ ದೇ ವಿಲ್ ಓನ್ಲಿ ಗಿವ್. ಇಲ್ಲ ಅಂತೇಳಿ ನಿಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಮಾಡೋ ಕೆಪಾಸಿಟಿ ಇರಬೇಕು, ಕಲಿಬೇಕು ಹೆಂಗೆ ಫೈಂಡ್ ಮಾಡೋಕ್ಕೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಬಂತು 1.532 ಬಂತು. ಈಗ ನಾನು ಏನು ಮಾಡ್ತಾ ಇದ್ದಾರೆ, ಈಗ ನೋಡಿ ಈ ಗ್ಲಾಸ್ ಪ್ರಿಸಮ್ನ ಈಗ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ಇಟ್ ಆ್ಯಂಡ್ ದೇ ಆರ್ ಇಮರ್ಸಿಂಗ್ ಇನ್ ದ ಒನ್ ಮೋರ್ ಮೆಟೀರಿಯಲ್. ಇನಿಷಿಯಲಿ ಹೇರ್ ಇತ್ತು, ಈಗ ಇದರಲ್ಲಿ ವಾಟ್ರಲ್ಲಿ ಇಮರ್ಸ್ ಮಾಡ್ತಾ ಇದ್ದೀವಿ. ಇದನ್ನು ವಾಟ್ರಲ್ಲಿ ಇಮರ್ಸ್ ಮಾಡ್ತಾ ಇದ್ದೀವಿ. ಆಚೆ ಕಡೆ ಹೇರ್ ಇತ್ತು ಫಸ್ಟ್. ವಾಟರ್ ಅಂದರೆ ಲೆಟ್ ಮಿ ಟೇಕ್ ಬ್ಲೂ ಕಲರ್, ಆಯಿತಾ, ಬ್ಲೂ. ಓಕೆ, ಇದನ್ನು ವಾಟ್ರಲ್ಲಿ ಇಮರ್ಸ್ ಮಾಡ್ತಾ ಇದ್ದೀವಿ. ಸೊ ನನಗೆ ಇದು ರಿಫ್ರಾಕ್ಟ್ ಇಂಡೆಕ್ಸ್ ಬಂತು ಈಗ ಮೆಟೀರಿಯಲ್ದು. ಮೆಟೀರಿಯಲ್ ರಿಫ್ರಾಕ್ಟ್ ಇಂಡೆಕ್ಸ್ ಬಂದು ಇದರದ್ದು 1.53 ಅಲ್ವಾ, 1.53 ಇತ್ತು. ಇದನ್ನು ವಾಟ್ರಲ್ಲಿ ಇಮರ್ಸ್ ಮಾಡಿದ್ರೆ 1.33. ಈಗ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ಈ ಕ್ವಶನ್ ಕೇಳ್ತೆ ವಾಟ್ ಇಸ್ ದ ಡಿವಿಯೇಷನ್ ಅಂತ, ಮಿನಿಮಮ್ ಡಿವಿಯೇಷನ್ ಅಂತ. ನೀವು ನನಗೆ ಹೇಳಬೇಕೀಗ ಈ ಆನ್ಸರು ಈ ಡಿವಿಯೇಷನ್ ಆಲ್ರೆಡಿ ಫೈಂಡ್ ಮಾಡಿದ್ದೀವಲ್ಲ, 40 ಡಿಗ್ರಿ ಕೊಟ್ಟಿದ್ದೀರಲ್ವಾ. ಸೊ ದಿಸ್ ಅ ಮಿನಿಮಮ್ ಡಿವಿಯೇಷನ್ ವೆನ್ ದ ಪ್ರಿಸಮ್ ಇಸ್ ಕೆಪ್ಟ್ ಇನ್ ದ ಹೇರ್ ಔಟ್ಸೈಡ್, ನಾರ್ಮಲ್, ಆಚೆ ಏನೂ ಇಲ್ಲ, ವ್ಯಾಕ್ಯೂಮ್ ಹೇರ್ ಇಟ್ಟಾಗ ಇಷ್ಟು ಡಿವಿಯೇಷನ್ ಬರ್ತಾ ಇದೆ. ಇದನ್ನೇ ತೊಗೊಂಡೋಗಿ ವಾಟ್ರಲ್ಲಿ ಇಟ್ಟಾಗ ಈಗ ಡಿವಿಯೇಷನ್ನು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ, ಅದು ನಾನು ನಿಮ್ಗೆ ಕೇಳ್ತಿರೋ ಕ್ವಶನ್. ನೀವು ಹಂಗೆ ಡೈರೆಕ್ಟ್ ಆನ್ಸರ್ ಹೇಳಬೇಕು. ಯಾಕಂದರೆ ಈ ಥರ ಕ್ವಶನ್ ತುಂಬ ಕಾಮನ್ ಮಕ್ಕಳೇ. ಸಿ ಇ ಟಿ ತಗೊಳ್ಳಿ, ನೀಟ್ ತಗೊಳ್ಳಿ, ಎಲ್ಲದಲ್ಲೂ ಕ್ವಶನ್ಸ್. ಅಂದರೆ ಏನು, ಅ ಪ್ರಿಸಮ್ ಇಸ್ ಡಿಪ್ಡ್ ಇನ್ ಕೆರೋಸಿನ್, ದೇ ವಿಲ್ ಗಿವ್ ದ ವ್ಯಾಲ್ಯೂ ಆಫ್ ರಿಫ್ರಾಕ್ಟ್ ಇಂಡೆಕ್ಸ್. ಅ ಪ್ರಿಸಮ್ ಇಸ್ ಡಿಪ್ಡ್ ಇನ್ ದ ವಾಟರ್, ಅ ಪ್ರಿಸಮ್ ಇಸ್ ಕೆಪ್ಟ್ ಇನ್ ದ ಹೇರ್, ಸಮಥಿಂಗ್ ವಿಲ್ ಗಿವ್ ಇಟ್ ಲೈಕ್ ದಸ್. ನಾವು ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಫೈಂಡ್ ಅಂತ ಕೇಳೋದಿಲ್ಲ, ಆ್ಯಕ್ಚುಲಿ ಅರೇಂಜ್ ದ ಇನ್ಕ್ರೀಸಿಂಗ್ ಆರ್ಡರ್. ಯಾವುದ್ರಲ್ಲಿ ಜಾಸ್ತಿ ಡಿವಿಯೇಷನ್ ಇರುತ್ತೆ, ಯಾವ್ದು ಕಡಿಮೆ ಡಿವಿಯೇಷನ್ ಇರುತ್ತೆ, ಇಲ್ಲ ಯಾವುದೋ ಎರಡೇ ವ್ಯಾಲ್ಯೂ ಕೊಟ್ಬಿಟ್ಟು ವಿಚ್ ಇಸ್ ಮೋರ್ ವಿಚ್ ಇಸ್ ಸ್ಮಾಲ್. ಈ ಥರ ಕ್ವಶನ್ಸ್ ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೇರ್ ದೇ ವಿಲ್ ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಬೋರ್ಡ್ ಎಕ್ಸಾಮಲ್ಲಿ ಏನಾಗುತ್ತೆ, ನ್ಯೂಮರಿಕಲ್ ಕ್ವಶನ್ನು ಅದು ಯೋಚನೆ ಮಾಡಿಸಬೇಕಾಗಿಲ್ಲ. ಈಗ ಪ್ರೀವಿಯಸ್ ಲೆಕ್ಚರಲ್ಲಿ ಡ್ರಿಫ್ ವೆಲಾಸಿಟಿ ಬಂತು, ಒಂದು ವ್ಯಾಲ್ಯೂ ಬಂತು, ಮರ್ತೋದ್ರಿ. ಬಟ್ ಯು ನಾಟ್ ಏಬಲ್ ಟು ಐಡೆಂಟಿಫೈ ಅದು ಏನು ಸಿಗ್ನಿಫಿಕೆನ್ಸ್, ಯಾಕೆ ಅದು ಜಾಸ್ತಿ ಬರ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅದನ್ನೇ ಕೇಳ್ತಾರೆ, ಡ್ರಿಫ್ ವೆಲಾಸಿಟಿ ಎಷ್ಟಿರುತ್ತೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಇಲ್ಲ ನೀವು ಯಾವುದೋ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಡ್ರಿಫ್ ವೆಲಾಸಿಟಿ ತುಂಬ ಜಾಸ್ತಿ ಬಂದುಬಿಡುತ್ತೆ, ಏನೋ ಯು ವಿಲ್ ಗೆಟ್ ಲೈಕ್ ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ಸ್. ಡ್ರಿಫ್ ವೆಲಾಸಿಟಿ ಅಷ್ಟೊಂದು ಕಡಿಮೆ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅರ್ಥ ಮಾಡ್ಕೊಬೇಕು. ಈಗ ಅರ್ಥ ಆಯಿತು, ಯು ಶುಡ್ ಟೆಲ್, ಐ ಡೋಂಟ್ ನೋ ವೆದರ್ ಯು ಗಾಟ್ ದ ಆನ್ಸರ್ ಆರ್ ನಾಟ್. ಆನ್ಸರ್ ಬಂದು ಕಡಿಮೆ ಇರುತ್ತೆ. ಸೊ ಇನಿಷಿಯಲಿ ಪ್ರಿಸಮ್ ಇರುತ್ತಲ್ವಾ, ಆಚೆ ಕಡೆ ಹೇರಿದ್ರೆ ಡಿವಿಯೇಷನ್ ಜಾಸ್ತಿ ಇರುತ್ತೆ. ಆ ಪ್ರಿಸಮ್ ತೊಗೊಂಡೋಗ್ಬಿಟ್ಟು ನಾವೇನಾದರೂ ವಾಟ್ರಲ್ಲಿ ಡ್ರಿಪ್ ಮಾಡಿದಾಗ ಡಿವಿಯೇಷನ್ ಕಡಿಮೆ ಆಗುತ್ತೆ. ಏನು ತೆಕ್ಕಿ ಅಂದರೆ ನೋಡಿ, ಅರ್ಥ ಮಾಡ್ಕೊ. ವಾಟ್ ಈಸ್, ಒಂದು ನಿಮಿಷ, ಡ್ರಿಂಕ್ ವಾಟರ್. ಹಿಂದಕ್ಕೆ ಅಂದರೆ ಆಚೆ 1.53 ಅವಡೆ 1.33 ಇರುತ್ತೆ. ಸೊ ಅರ್ಲಿಯರ್ ಕೇಸ್ ಏನಾಗುತ್ತೆ, ಬರೀ ಪ್ರಿಸಮ್ ಇತ್ತು, ಆಚೆ ಕಡೆ ಹೇರ್ ಇತ್ತು. ಸೊ ಆಚೆ ಕಡೆ ಹೇರ್ ಇತ್ತು, ಇಲ್ಲಿ 1.3 ಇತ್ತು, ಏರ್ ಅಂದರೆ ಆಲ್ಮೋಸ್ಟ್ 1 ಇರುತ್ತೆ. ಸೊ ಡಿಫ್ರೆನ್ಸ್ ಜಾಸ್ತಿ ಇರೋದ್ರೆ ಡಿವಿಯೇಷನ್ ಜಾಸ್ತಿ ಆಗುತ್ತೆ. ಬೆಂಡಿಂಗ್ ಈಸ್ ಮೋರ್. ರಿಫ್ರಾಕ್ಟ್ ಇಂಡೆಕ್ಸ್ ಅಂದರೆ ಏನು, ಎಷ್ಟು ಬೆಂಡ್ ಆಗುತ್ತೆ ಅಂತ. ಜಾಸ್ತಿ ಡಿಫ್ರೆನ್ಸ್ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 1.33 ಇದೆ, ಡಿಫ್ರೆನ್ಸ್ ಜಾಸ್ತಿ ಇದೆಯಾ, ಸೊ ಜಾಸ್ತಿ ಬೆಂಡ್ ಆಗುತ್ತೆ, ಜಾಸ್ತಿ ಡಿವಿಯೇಷನ್. ಇಲ್ಲಿ ನೋಡಿ, ಒಳಗಡೆ 1.5 ಇದೆಯಾ, ಆಚೆ ಕಡೆ 1.3 ಇದೆಯಾ, ಡಿವಿಯೇಷನ್ ಇದು ಎರಡು ಡಿಫ್ರೆನ್ಸ್ ತುಂಬ ಕಡಿಮೆ ಇದೆ, ಅದರಿಂದ ಡಿವಿಯೇಷನ್ ತುಂಬ ಕಡಿಮೆ ಆಗುತ್ತೆ. ಒಂದು ವೇಳೆ ಇಲ್ಲೂ ಒಳಗಡೆನೂ 1.5 ಇಟ್ಟು ಆಚೆನೂ 1.5 ಇತ್ತು, ಡಿವಿಯೇಷನ್ ಆಗೋದಿಲ್ಲ. ಎರಡು ರಿಫ್ರಾಕ್ಟ್ ಇಂಡೆಕ್ಸ್ ಒಂದೇ ಅಲ್ಲ, ಲೈನ್ ಹಿಂಗೆ ಆಗುತ್ತೆ, ಲೈನ್ ಡಿವೇಟ್ ಆಗೋದಿಲ್ಲ. ಅರ್ಥ ಆಗಿದೆ? ಈ ಥರ ಕ್ವಶನ್ ತುಂಬ ಸರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೆರಿ ಕಾಮನ್ ಈ ಥರ ಕ್ವಶನ್ಸ್. ಯಾವುದೋ ಒಂದು ಲೆನ್ಸ್ ಇರುತ್ತೆ, ಒಂದು ಕಡೆ ಕೆರೋಸಿನ್ ಇರುತ್ತೆ, ಇನ್ನೊಂದು ಕಡೆ ವಾಟರ್ ಇರುತ್ತೆ,
ಎಫೆಕ್ಟಿವ್ ಫೋಕಲಿಂದ ಏನು, ಇಲ್ಲ ಯಾವುದೋ ಒಂದು ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟೆಸ್ಟ್ ಯು, ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. CET ಯು ಕ್ಯಾನ್ ಆರಾಮ್ಸೆ ಡೂ ಇಟ್. ನಂತರ ಸೊ ಈಗ ಸೊ ವಾಟ್ ನೆಕ್ಸ್ಟ್ ಕ್ವಶನ್ ಇಸ್ ಬೇಸಿಕಲಿ ಡಿವಿಯೇಷನ್ ಕಡಿಮೆ ಇರುತ್ತೆ. ಇದು ನಿಮ್ಗೆ ಗೊತ್ತಾಗಬೇಕು. ನಾವು ಆನ್ಸರಿಗೆ ಫೈಂಡ್ ಮಾಡಿದಾಗ ನಂಗೆ ಆನ್ಸರ್ ಕಡಿಮೆ ಬರಬೇಕು, ಈ 40ಗಿಂತ ಕಡಿಮೆ ಇರಬೇಕು. ಈಗ CET ಇದೇ ಕ್ವಶನ್ ಕೊಟ್ಬಿಟ್ಟು ಬೇಕಾದರೆ ಆಪ್ಷನ್ ಕೊಡ್ತಾರೆ 40 ಡಿಗ್ರಿ, 30 ಡಿಗ್ರಿ, ಇನ್ನೊಂದು 60 ಡಿಗ್ರಿ. ಇಮ್ಯಾಜಿನ್ ಆಪ್ಷನ್ಸ್ ಆರ್ ಗಿವನ್ ಲೈಕ್ ದಿನ್ CET 40, 60 ಆ್ಯಂಡ್ 30, ಮೇ ಬಿ ಒಂದು 20, ಇನ್ನೊಂದು ಮೇ ಬಿ ಒಂದು 42 ಅಂತ ಕೊಡ್ಬೋದು. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ, ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಆಪ್ಷನ್ಸ್ನ ಈಸಿಯಾಗಿ ಹೇಳ್ಬೋದು. ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಮೇ ಬಿ 20 ಇರ್ಬೋದು ಅಂತ. ಮೇ ಬಿ ಆನ್ಸರ್, ಐ ಡೋಂಟ್ ನೋ ವಾಟ್ಸ್ ಆನ್ಸರ್ ಫಾರ್ ದಿಸ್, ಬಟ್ ಮೇ ಬಿ 20 ಇರ್ಬೋದು ಅಂತ ಹೇಳ್ಬೋದು. ಈ ಥರ ಗೆಸ್ ಮಾಡೋಕ್ಕೋಸ್ಕರ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಬೇಕು. ಅದು ತುಂಬ ಇಂಪಾರ್ಟೆಂಟ್ ಮಕ್ಕಳು. ಓಕೆ, ನಾನು ಒಂದು CET ಕ್ವಶನ್ ಹೇಳ್ಕೊಟ್ರೆ ಐ ವಿಲ್ ಟೀಚ್ ಮಿನಿಮಮ್ 3 to 4 ಮೆಥಡ್ಸ್. ಎಲಿಮಿನೇಷನ್ ಮೆಥಡು, ಅದಾದಮೇಲೆ ನಂತರ ಹೌ ಟು ಆ್ಯಕ್ಚುಯಲ್ ಮೆಥಡು, ಅದಾದಮೇಲೆ ನಂತರ ಕ್ಯಾಲ್ಕುಲೇಷನ್ ಯಾವ್ದು ಸಿಂಪ್ಲಿಫೈ ಮಾಡಬೇಕು, ಯಾವ ಥರ ಗೆಸ್ ಮಾಡೋ ಕ್ಯಾಲ್ಕುಲೇಷನ್ಸ್, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮ್ ಸ್ಟೆಪ್ಸ್ ಬರೀಲೇಬೇಕು. ಗಿವನ್ ಫಾರ್ಮುಲಾ ಆನ್ಸರ್. ಬೋರ್ಡ್ ಎಕ್ಸಾಮ್ ಆ ಥರ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ನಂತರ ಡೈರೆಕ್ಟ್ಲಿ ಕಮ್ ಟು ದಿಸ್. ವಾಟ್ ಇಸ್ ನೆಕ್ಸ್ಟ್ ಇಸ್, ನಾವೀಗ ಏನಾಗುತ್ತೆ ಅಂದರೆ, ಸಿನ್ಸ್ ವಿ ಕೆಪ್ಟ್ ಇಟ್ ಇಯರ್ prism, then there is a outside water is there. You have to find a refractive index of prism with respect to the water. That's nothing but refractive index of prism glass divided by water. ಎಷ್ಟು ಅದರ ವ್ಯಾಲ್ಯೂ 1.53 ಅಲ್ವಾ, 532. ಇಟ್ಸ್ ಓಕೆ, 53 1.33 ಇದೆ. ಇದ್ರದ್ದು ಫೈಂಡ್ ಮಾಡೋಕ್ಕೂ ನಾವು ಇನ್ ದಿಸ್ ಕೇಸ್ ದಿಸ್ ಇಸ್ ಈಕ್ವಲ್ ಟು ವಾಟ್ ಆರ್ ದ ವ್ಯಾಲ್ಯೂ ಗೋನ್ ಟು ಗೆಟ್, ಕ್ಯಾಲ್ಕುಲೇಟ್ ಮಾಡಿ. ಇದ್ರದ್ದು 1.53 ಡಿವೈಡ್ ಬೈ 1.33, ಇದನ್ನು ಡಿವೈಡ್ ಮಾಡಿ 1.15 ಬರುತ್ತೆ ನನಗೆ. 1.15 ದಟ್ ಈಸ್ ಈಕ್ವಲ್ ಟು, ಅಗೇನ್ ಯೂಸ್ ಅ ಫಾರ್ಮುಲಾ ನಾವು, ಸೈನ್ ಆಫ್ A ಪ್ಲಸ್ ಡೆಲ್ಟಾ ಎಮ್ ಡಿವೈಡ್ ಬೈ 2 ಬರುತ್ತೆ, ಡಿವೈಡ್ ಬೈ ಸೈನ್ ಆಫ್ A ಬೈ 2. ನಾವೀಗೇನು ಮಾಡಬೇಕು, ಇಲ್ಲಿ ಎಲ್ಲ ಗೊತ್ತಿಲ್ಲ, ಎ ಡಿ ಎಮ್ ಯು ಟು ಫೈಂಡ್, ಬಟ್ ಸೈನ್ ಇನ್ವರ್ಸ್ ಮಾಡಬೇಕು, ಸೈನ್ ಇನ್ವರ್ಸ್. ಓಕೆ, ನೆಕ್ಸ್ಟು, ಸೊ 1.15 ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಎ ಎಷ್ಟು 60 ಡಿಗ್ರಿನಾ, 60 ನನಗೆ ಗೊತ್ತಿದೆ. ಡಿ ಎಮ್ ನನಗೆ ಡಿವಿಯೇಷನ್ ಮಿನಿಮಮ್ ಗೊತ್ತಿಲ್ಲ, ಡಿವೈಡ್ ಬೈ 2. ಸೈನ್ ಆಫ್ ಇದು ಕೂಡ 30 ಬರುತ್ತೆ. ಸೈನ್ 30 ಅಂದರೆ ಹಾಫ್ ಈ ಕಡೆ ಬಂದರೆ ಹಾಫ್ ಆಫ್ 0.15. ಸೊ ಹಾಫ್ ಆಫ್ 0.15 ಅಂದರೆ 1.15 ಬರುತ್ತೆ. I'll get the answer as 0.575. Okay, that must be equal to sine of 60 plus delta m divided by 2 ಬರುತ್ತೆ. ಸೊ ನಿಮಗೆ ಇದು ವ್ಯಾಲ್ಯೂ ಬೇಕಂದ್ರೆ ಸೈನ್ ಇನ್ವರ್ಸ್ ಈ ಕಡೆ ತೊಗೊಂಬನ್ನಿ. ಆಗೇನಾಗುತ್ತೆ ನಿಮಗೆ, ಬೇಸಿಕಲಿ you will get this as sin inverse of 0.75. sin inverse of 0.75 ಎಷ್ಟಾಗುತ್ತೆ, sin inverse of 0.575, that must be equal to 60 plus d minimum by 2. Sin inverse of 0.575 35 degrees ಏನೋ ಬರುತ್ತೆ approximately. ಸೊ ನನಗೆ 35. I have done approximation somewhere. 35.09, 35.1 ಇದೆ. ಸೊ ಇದು ಈಕ್ವಲ್ ಟು 60 ಪ್ಲಸ್, ಅದಾದಮೇಲೆ ಯು ನೋ ಇಟ್ ಹೌ ಟು ಡೂ ಇಟ್. ಡಿವೈಡ್ ಬೈ 2 ಇದೆ, 2 ತಗೊಳ್ಳಿ ಈ ಕಡೆ. ಸೊ ದಿಸ್ 35.1 ಇಂದ ಆಲ್ಮೋಸ್ಟ್ 70.2 ಬರುತ್ತೆ. ವಿಲ್ ಗೆಟ್ ಲೈಕ್ 70.2, ದಟ್ ಮಸ್ಟ್ ಬಿ 60 ಪ್ಲಸ್ ಡೆಲ್ಟಾ ಎಮ್. ಸೊ ಅಪ್ರಾಕ್ಸಿಮೇಟ್ಲಿ ಯುವರ್ ಡೆಲ್ಟಾ ಎಮ್ ವಿಲ್ ಬಿ ವಾಟ್ ಹ್ಯಾಪನ್ಸ್, 50 ಈ ಕಡೆ ಶಿಫ್ಟ್ ಮಾಡಿ 10.2 ಡಿಗ್ರೀಸ್. ಸೊ ಆಬ್ವಿಯಸ್ಲಿ ಸೊ ನೋಡಿ ಕಡಿಮೆ ಇದೆ ಇದಕ್ಕಿಂತ. ನೋಡಿ ಇದೆಷ್ಟು ಮಂದಿ ಡಿವಿಯೇಷನ್ ಕೊಟ್ಟಿದ್ದಾರೆ, 40 ಇದೆ ಅಲ್ವಾ. ಸೊ 40ಗಿಂತ ಕಡಿಮೆ ಇದೆ, 10 ಈ ಥರ ಗೆಸ್ ಮಾಡೋ ಎಬಿಲಿಟಿ ನಿಮ್ಗೆ ಇರಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನ್ಯೂಮರಿಕಲ್ಸ್ ಮಕ್ಕಳು ತುಂಬ ನ್ಯೂಮರಿಕಲ್ಸ್ ನಿಮಗೆ ಟೆನ್ಷನ್ ತೊಗೊತಾರೆ, ಬಟ್ ನ್ಯೂಮರಿಕಲ್ಸಲ್ಲಿ ನನಗೆ ನ್ಯೂಮರಿಕಲ್ಸ್ ತುಂಬ ಇಷ್ಟ. ಐ ಲವ್ ನ್ಯೂಮರಿಕಲ್ಸ್, ಐ ಲವ್ ಕ್ಯಾಲ್ಕುಲಸ್. ಆಯಿತಾ, ನೀವು ಒಂದು ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಲವ್ ಕ್ಯಾಲ್ಕುಲಸ್, ಯು ಹ್ಯಾವ್ ಟು ಲವ್ ನ್ಯೂಮರಿಕಲ್ಸ್. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್ ಮಕ್ಕಳ. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಇನ್ನು ನ್ಯೂಮರಿಕಲ್ಸ್ ನೆಕ್ಸ್ಟ್ ಇದಾದ್ಮೇಲೆ ಬರೀ ನ್ಯೂಮರಿಕಲ್ಸೇ ಮಾಡಿ ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ನ್ಯೂಮರಿಕಲ್ಸ್ ಮಾಡ್ತೀನಿ, ಕಮೆಂಟ್ ಮಾಡಿ ನನಗೆ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್ ಆ್ಯಂಡ್